ನಾನು ಇಲ್ಲಿ ಕ್ಯಾನ್ ತಗೊಂಡು ಹೋಗ್ತಿದ್ದೀನಿ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಆದರೂ ಇಷ್ಟಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಹೇಳ್ತಿದ್ದೀನಿ. ಆದಷ್ಟು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ನೀವು ಕನ್ಸಿಡರ್ ಮಾಡಿ. ಎಣ್ಣೆ ಜೂಜು ಏನೇ ಆ ಥರ ಕೆಲಸ ಕಂಟ್ರೋಲ್ ಮಾಡಿ. ಬನ್ನಿ ಫಸ್ಟ್ ನೀರು ತಗೊಂಬರೋಣ. ನೀರು ತೊಗೊಂಡಿದ್ದೀನಿ ನೋಡಿ. ಬಟ್ ಅವಾಗ ಬೈಕ್ ಬರಬೇಕಾದ್ರೆ ಈ ಬೈಕಲ್ಲಿ ಈಗ ನೀರು ತೊಗೊಂಡು ಸಖತ್ ನೀರು ತೊಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಅಫಿಷಿಯಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಅವಾಗಲೇ ಬ್ಲಾಗ್ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲಾಸ್ಟ್ ಸ್ಟಾರ್ಟ್ ಮಾಡಿ ಅವ್ನು ಸಿಗ್ತಾ, ಅವ್ರು ಸಿಕ್ಕರು ಏನೇನೋ ಹೇಳಿದೆ. ಬನ್ನಿ ಈಗ ಅವ್ರು ಪಾಪುನ್ ಟಿಫನ್ ತರಬೇಕು, ಮತ್ತು ಮನೆ ಕ್ಲೀನ್ ಮಾಡ್ತಾಳೆ, ಇವಾಗ ಓದ್ಕೋಬೇಕು. ಟಿಫನ್ ಮಾಡೋಕ್ಕೆ ಹಿಂಸೆ ಅವಳಿಗೆ. ಟಿಫನ್ ತಂದ್ಕೊಳ್ಳೋ ಮನೆ ನಡೆಸ್ಕೊ. ಕಂಟೆಂಟ್ ನೋಡಿ, ನಮ್ಮ ಕಂಟೆಂಟ್ ನೋಡಿ ಹೇಳ್ತಾರೆ. ಯಾವ್ದು ನೋಡ್ರಿ ಈಗ ಬಂದಷ್ಟೇ ಕಂಟೆಂಟ್ ನೋಡ್ತಾ ಅಂತ ಹೇಳ್ತಾರೆ. ನಂದ ಚೆನ್ನಾಗಿ ಮಾಡ್ತೀವ ಬೈ ಪಕ್ಕನ ಟಿಫನ್ ಬಿಸಿ ಬೇಳೆ ಬರೋದು. ಮೊನ್ನೆ ಟೈರ್ಡ್ ಆಯಿತು, ಇನ್ನೂ ಟ್ಯಾಬ್ಲೆಟ್ ತಗೊಂಡೆ, ಅದು ಸರಿಯಾಗಿಲ್ಲ. ಅದಕ್ಕೆ ಈಗ ನಮ್ಮ ಡಾಕ್ಟ್ರು ಒಳ್ಳೆ ಟ್ಯಾಬ್ಲೆಟ್ ಕೊಡ್ತಾರೆ. ನಮಗೆ ನಾವು ಡಾಕ್ಟ್ರ್ ಹತ್ರಕ್ಕೆ ಹೋಗಲ್ಲ, ನಾವು ಡಾಕ್ಟ್ರ್ ಹತ್ರಕ್ಕೆ ಹೋಗಲ್ಲ. ಇವರು ಒಳ್ಳೆ ಟ್ಯಾಬ್ಲೆಟ್ ಕೊಡ್ತಾರೆ ನಮಗೆ ಇವರು. ಇಲ್ಲ ಸೀರಿಯಸ್ ಆಗಿ ನಮ್ಮ ಬಾಲಾಜಿ ಮೆಡಿಕಲ್ಲು ಅಲ್ಲ ಫ್ರೀಯಾಗಿ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಫ್ರೀಯಾಗಿ ಪ್ರಮೋಷನ್ ಮಾಡ್ರು ಬೇಡ. ಟ್ಯಾಬ್ಲೆಟ್ ತಗೋಣ. ಈಗ ನಾನು ಟ್ಯಾಬ್ಲೆಟ್ ನುಂಗಿದ್ದೀನಿ. ಟ್ಯಾಬ್ಲೆಟ್ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀನಿ, ನಂಗೆ ಆಯ್ತಿಲ್ಲ. ಇಲ್ಲಾಂದ್ರೆ ಸುಮ್ಮನೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ, ಟಯರ್ಡ್ ಬಸ್ಟ್ ಆಗಿಬಿಡ್ತೀನಿ. ಸೊ ರೆಸ್ಟ್ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಪಾಪ ಮುಂಗೆ ಟಿಫನ್ ತಂದಿದ್ದೀನಿ. ಅವಳು ಫೇವ್ರೇಟ್ ನೋಡಿ, ಇಲ್ಲಿ ಏನೋ ಮಾಡ್ತಾವಳೆ, ಏನಾದ್ರು ಒಂದು ಕೆಲಸ ಮಾಡ್ತಾಳೆ ಪಾಪ ಅವಳು ಬಿಸಿಬೇಳೆ ಬಾತ್ ಇರಲಿ ಅಂತ ಇಷ್ಟಪಟ್ಟು ತಂದ್ಕೊಟ್ಟಿದ್ದೀನಿ. ಈಗ ಸ್ವಲ್ಪ ನಾನು ರೆಸ್ಟ್ ಮಾಡೋದು. ಇಷ್ಟ ಅಂದರೆ ಮಲ್ಕೊಂಡ್ರೆ ಎಷ್ಟು ಎಡಿಟಿಂಗ್ ಮಾಡ್ತೀನಿ ಇಷ್ಟೇ. ಆದರೂ ನಿದ್ದೆ ಬರಲಿ ಅಷ್ಟೊಗೆ. ಈಗ ಸ್ವಲ್ಪ ಮತ್ತೆ ಬ್ಯಾಂಕ್ ಹತ್ರಕ್ಕೆ ಹೋಗೋದು ಕೆಲಸ ಇದೆ. ಬನ್ನಿ ಬ್ಯಾಂಕ್ ಹತ್ರ ಹೋಗೋಣ. ಲಿಯೋ ಇಂಟ್ರೊಡ್ಯೂಸ್ ಮಾಡಲಿ, ಅದಕ್ಕೆ ಬೇಜಾರಾಗಳೆ. ಹಾಯ್ ಮಾಡಲಿ. ನಾನು ಅದಕ್ಕೆ ಹೊರಡೆ ಊಟ ತಿನ್ನಕ್ಕೆ ಹೋಗಬೇಡಿ ಆದಷ್ಟು. ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. ಆ ಬ್ಯಾಂಕ್ ಕೆಲಸ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಹೋಗೋಣ ಬಿಡಿ. ಇಲ್ಲಿ ನೋಡಿ ಎಷ್ಟು ಡ್ಯೂಟಿ ಬಾಯಿ, ಎಷ್ಟು ಹ್ಯಾಂಡ್ಸಮ್ ಆಗ ನೋಡಿ. ಹೊಸ ಔಟ್ ಹಾಕಿದ್ಯಾ ಡ್ಯೂಟಿ ಹಿಂಗೆ ಕಚ್ವಾಗಿರಲಿ ಅಂತ. ಅದಕ್ಕೆ ಸ್ವಲ್ಪ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರಲ್ವಾ, ಅದಕ್ಕೆ ಇವನು ಕೇಳೋಣ ಅಂತ ಬಂದೆ. ಆಮೇಲೆ 3 ದಿವಸದ ಬೇರೆ ಸಿಕ್ಕಿಲ್ಲ ಬಿಸಿ ಪರ್ಸನ್ನು, ಅವರು ಮೀಟ್ ಮಾಡ್ಕೊಂಡು ಬಂದೆ. ತಿನ್ನಬೇಕು ಅನಿಸುತ್ತೆ, ಬಟ್ ಜಂಕ್ ಫುಡ್ ನಾಟ್ ಈಟ್. ಡೀಪ್ ಕನ್ಸಿಸ್ಟೆನ್ಸಿ ಗೈಸ್. ಪಕ್ಕ ಫುಲ್ ಮುಳುಗಿ ಒಳಗಡೆ ಹೋಗ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಅಲ್ಲಿ ಹೀರೋ ಒಂಥರ ಬ್ಯಾಂಕ್ ಕೆಲಸ ಒಂಥರ ಚೆಂದ ಗೈಸ್. ಆರಾಮಾಗಿ ಇರ್ತಾರೆ, ಫಾರ್ಮಲ್ಲಿ ಸಾಕಾಗ. ನಮಗೂ ಒಂಥರ ಚೆಂದ. ಅವ್ರ ಕೆಲಸ ಅವ್ರ ಕಷ್ಟ, ಅವ್ರಿಗೆ ಚೆಂದ. ಕರೆಕ್ಟಾಗಿ ತೋರಿಸಿಲ್ಲ. ಈಗ ನೋಡಿ ಒಂಥರ ಬೇಕಿಂಗ್ ಟೈಮಿಂಗ್ಸ್ ಗೈಸಲ್ಲ. ಬಿಸಿ ಪರ್ಸನ್. 2 ದಿವಸ ಲಾಗಲ್ಲಿ ಬಂದಿಲ್ಲ. 2 ದಿವಸ ಆಯ್ತು ನಮ್ಮ ಲಾಗಲ್ಲಿ ಇವತ್ತು ನೆನ್ನೆ ಜಿಮ್ ಬರಲೇ ಬರ್ತಾರೆ, ಪಕ್ಕ ಬರ್ತಾನೆ ಇವತ್ತು. ನೋಡಿ ಗೈಸ್ ಇಲ್ಲಿ ಫಾರ್ಮಲ್ಸು. ಬರ್ತೀನಿ ಬಾ. ಅಲ್ಲಿಗಾರು 9th ಕ್ಲಾಸ್ ಬೇರೆ ಇಲ್ಲ ಇವಾಗ. ಆಯಿತು. ಇವಾಗ ತರು ಜೊತೆ ಬ್ಯಾಂಕ್ ಕೆಲಸ. ಹಾಯ್ ಬ್ರೋ, ಹಾಯ್ ಮಾಡಿ ಲಾಗಲ್ಲಿ ಬರ್ತೀರಾ? ಆಯ್ತು. ನಂದು ಯೂಜ್ ಫ್ಯಾನ್ ಬ್ರೋ, ಯೂಜ್ ಫ್ಯಾನ್ ನಂದವರು. ತಗೋಣ ನೀವೆಲ್ಲ ತಿಂಗಳ ಯೋಚನೆ ಹೊಡೆಯೋರು, ನೀವು ಯಾಕೆ ಹಿಂಗೆ ಇರ್ತೀರಿ ಗೈಸ್? ಫೈನಲಿ ನಾನು ತರು ಜೊತೆ ಬ್ಯಾಂಕ್ ಕೆಲಸ ಸೇರ್ಕೊಂಡಿದ್ದೀನಿ. ಬನ್ನಿ ತರು ಏನೇನು ಬ್ಯಾಂಕಲ್ಲಿ ಒನ್-ಡೇ ಅಂದರೆ ತರುವಿತ್ ಒನ್-ಡೇ ಬ್ಯಾಂಕಲ್ಲಿ ಏನೇನು ಕೆಲಸ ಮಾಡ್ತಾನೆ ಅಂತ ನೋಡೋಣ. ಬಟ್ ಬ್ಯಾಂಕ್ ಬೇಡ, ಫೀಲ್ಡ್ ವರ್ಕ್ ಇವತ್ತು. ಫೀಲ್ಡ್ ವರ್ಕ್ ಬನ್ನಿ ಗೈಸ್. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ, ಏನೇನು ಮಾಡ್ತಾನೆ, ಫೀಲ್ಡ್ ವರ್ಕ್ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಈಗೆಲ್ಲ ಹೋಗ್ತೀರ ನಾವು? ಬೆಳಗುಳಕ್ಕೆ ಹೋಗ್ತಿದ್ದೀವಿ. ಬಟ್ ನಾವು ಹಿಂಗೆಲ್ಲ ಇದೀವಲ್ಲ, ಏನು ಅನ್ಕೊಳ್ಳೋದು ಯಾರು? ಪ್ರಜು ಫ್ಯಾಮ್ ಕಂಡ್ರಿ ಏನು ಅನ್ಕೊತಾರೆ? ಏನು ಅನ್ಕೋತಾರಂತ ಅದೇ ಅನ್ಕಂದ್ರೆ ಅನ್ಕೊಳ್ಳಿ ಅಂತ. ಬನ್ನಿ ಗೈಸ್, ಇದು ಯಾವುದೋ ಓದ್ತೀನೋ ಅವ್ನು ಫೀಲ್ಡ್ ವರ್ಕ್ ಇದೆಯಂತೆ, ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ನಾನು ಸ್ವಲ್ಪ ಕೆಲಸ ಇತ್ತು, ಯೂಶ್ವಲಿ ಸ್ವಲ್ಪ ನೈಟ್ ಮತ್ತು ಕೆಲಸ ಇದೆ. ನೈಟೇ ತಪ್ಪಿಕಬೇಡಿ, ಈವ್ನಿಂಗ್ ಸ್ವಲ್ಪ ಕೆಲಸ ಇದೆ, ಅದನ್ನು ಇದು ಇರಬೇಕು. ಮತ್ತು 24 ಗಂಟೆ ಫೋನ್ ಮಾಡೋಕ್ಕಾಗಲ್ಲ ಇವನಿಗೆ, ಅದು ಇದು ಅಂತ. ಪಾಪ ಅವ್ನು ಕೆಲಸ ಮಾಡ್ತಾನೆ. ನನಗೆ ಫೋನ್ ಎತ್ತಿ ಗೈಸ್, ಫೋನ್ ಎತ್ತಿ ಕೆಲಸ ಮಾಡ್ತಾನೆ. ಕಸ್ಟಮರ್ ಜೊತೆಲಿ ಇದ್ರೂ ಫೋನ್ ಎತ್ತಿ ಅದನ್ನು. ಅವಾಗ ಏನು ಮಾಡಿದೆ ಗೊತ್ತಾ? ಬರೀ ಫೋನ್ ಮಾಡಿದೆ. ಫೋನ್ ನೋಡ್ಬಿಟ್ಟು ಹಲೋ ಹೇಳ್ಕೊಡ್ತೀವಿ ಅಂತ. ನಾನು ಕಸ್ಟಮರ್ ಕಂಡ್ರಿ, ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಡ್ರಿ. ಹೇಳಿ ಸರ್. ಆಮೇಲೆ ಹೇಳಿ ಸರ್ ಅಂತಂದರೆ, ನಮ್ಮದು ಚೆಕ್ ಮಾಡಬೇಕಾಗಿತ್ತು, ನಂಬರ್ ಹೇಳಿ ಅಂತ ಅಂದೆ. ಫ್ರೆಂಡ್ ನಂಬರ್ ಸರ್ರು ಅಂತೀಯ, ಒಂದ್ಸಲಿ ಕಸ್ಟಮರು ಅಂತ ಸೈಕ್ ಆಗ್ಬಿಟ್ಟದ ಇವನಂತೂ. ಮನೆಗೆ ಇವಾಗ ಅಂದರೆ ಹೊರಟಿದ್ದೀವಿ. ಇವತ್ತು ತರುಣ್ ಆಫೀಸ್ ತೋರ್ಸೋಣ. ಬೇಡ ಅಲ್ಲ ತೋರಿಸಿದ್ದೀವಲ್ಲ, ನೈಟ್ ಬಂದಿದ್ವಲ್ಲ, ಎಲ್ಲ ಪಾರ್ಟ್ನರ್ಸ್ ಮಾತಾಡ್ಸೋರು, ಪಾರ್ಟ್ನರ್ಸ್ಗಳನ್ನ. ಊಟಕ್ಕೆ ಹೋಗ್ತಿರೋದವರು. ಆಫೀಸ್ ಇರೋದೇ ಇಲ್ಲಿ. ಬನ್ನಿ ತಲೆ ತೋರಿಸ್ತೀನಿ ಆಫೀಸ್ ಎಲ್ಲೈತಿ ಒಂದು ಅಂತ.
ಹಿಂಗೆ ಸ್ವಲ್ಪ ಅಲ್ಲಿ ಕಾಣಿಸ್ತೈತೆ ಆಫೀಸ್ ಹೋಗ್ಬೇಕೀಗ ಇಲ್ಲ ಹಿಂಗೆ ರೈಟ್ ಹೋಗ್ತೀವಿ ನಾವು ಅಲ್ಲಿ ಕಾಣಿಸ್ತೈತೆ ನೋಡಿ ಇವತ್ತು ಅದೇ ಆಫೀಸ್ ಇವ್ರದ್ದು ಅಲ್ಲಿ ಅದೇ ಆಫೀಸು ಒಂದು ಆಫೀಸ್ಗೇನು ಹೋಗಂಗಿಲ್ಲ ಇವಾಗ ಲೆಟ್ಸ್ ಗೋ ಇವಾಗ ಬೆಳಗೊಳಕ್ಕೆ ಹೋಗ್ಬೇಕಂತೆ ಬೆಳಗೊಳ ಟ್ರಿಪ್ಪು ಆಗುತ್ತೆ ಹಾಗೆ ಒಂದು ರೌಂಡು ನಾನು 16+ ತಗೊಳ್ಳೋಣ ಅನ್ಕೊಂಡೆ 70 Pro Max ಇರು ಗಿರಿಗಾಯ್ ಸಿಂಗ್ ಒಂದು ಹೊಸ ಅಪ್ಡೇಟ್ ಬರೋದಿದೆ ಲೆಟ್ಸ್ ವಾಚ್ ಈಗ ಫ್ಯೂಲ್ ಹಾಕ್ಸ್ಕೊಂಡು ಹೊರಟಿದ್ದೀವಿ ಕೆಲಸ ಮಾಡ್ತೀರಾ ನೀವು ಈ ಥರ ಇಲ್ಲೂ ಹಿಂಸೆ ಇರ್ತೀರ ಆರಾಮಾಗಿರ್ತೀಯ ಫುಲ್ ಜಾರಿ ನೋಡಿ ಗೈಸಿ ಮತ್ತೆ ಮನೆ ಹತ್ರ ಮರ ಹೆಂಗೈತೆಲ್ಲ ಒಳ್ಳೆ ಒಂಥರ ಚೆನ್ನಾಯ್ತಲ್ಲ ಈಗ ನೀವು ಅಲ್ಲ ಈ ಕೆಲಸದಲ್ಲಿ ಹಳ್ಳಿ ಕಡೆ ಹೆಂಗ್ ಗೊತ್ತಾಗೈತೆ ನೋಡಿ ಹಳ್ಳಿ ಕಡೆ ಮನೆಗಳು ನೋಡಿ ಯಾವ್ದಾರು ನೋಡಿ ನೋಡಿ ಯಾವ ತರ ಮಾಡಿಸ್ಕೊಳ್ಳಿ ಎಲ್ಲೋ ಇದು ಹಳೆ ಮನೆಗಳು ಬಿಟ್ಟಿರ್ತಾರೆ ಪಕ್ಕ ಹೊಸ ಜಾಗ ಕಡ್ಕೆ ನೋಡಿ ಹೆಂಗ್ ಮನೆ ಕಟ್ಟಿರ್ತಾರೆ ಹಳ್ಳಿ ಹಳ್ಳಿ ಜನ ಮಾಡೋದು ಏನ್ ಹೇಳ್ರಿ ಎಲ್ಲ ಕೆಲಸನೂ ಕಷ್ಟನೇ ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರವ್ರ ಹ್ಯಾಪಿ ಅವ್ರಿಗೆ ಗೊತ್ತು ಅಷ್ಟೇ ನೋಡಿ ಹಳ್ಳಿ ಕರ್ಕೊಂಡ್ ಬಂದವನೆ ಎಂದ್ರು ನೋಡಿ ಇಲ್ಲಿ ಈ ಕಡೆ ಫುಲ್ ಅಪಾರ್ಟ್ಮೆಂಟ್ ಕಟ್ಕೊಂಡ್ಬಿಟ್ರಂಗ ಅವ್ರೆ ಹಳ್ಳಿ ಕರ್ಕೊಂಡ್ ಬಂದವನೆ ಅದು ಒಂದು ಹಳ್ಳಿಗೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಕೆಲಸ ಮಾಡ್ತೀವಿ ಗೊತ್ತಿಲ್ಲ ಇದು ನಿಂಗೈತೆ ಒಳ್ಳೆ ವೈನಾಡು ಮಂಗಳೂರು ನೋಡು ಹೆಂಗೆ ವೈನಾಡು ಸಾಕಾದ ಈಗ ವೆದರು ನಾನು ಇಲ್ಲಿ ಬಂದು ಏನ್ ಫೀಲ್ ಮಾಡೋದು ಗೊತ್ತಿಲ್ಲ ವೆದರ್ ಫೀಲ್ ಮಾಡ್ತಾ ಇದ್ದೀನಿ ನೋಡಿ ವೈನಾಡು ಇದಕ್ಕೆ ರೋಡು ಆ ಕಡೆ ಈ ಕಡೆ ಮರಗಳು ಆಡ್ತಾ ಇರೋದಕ್ಕೆ ಅದಕ್ಕೂ ಸಾಕಾಗೈತ್ರಿ ಈ ಕಡೆ ಎಲ್ಲ ಶುಂಠಿ ತೋಟ ಗೀಟ ಕಾಯಿ ಹಾಕಂದ್ರೆ ದುಡ್ಡು ಮಾಡ್ತಾ ಹೋಗ್ಬಿಡ್ತಾರೆ ಅದು ರೈತರು ಗೊತ್ತಾಗ್ರಿ ಶುಂಠಿ ಹಾಕವ್ರೆ ತೋಟದ ಮನೆ ನಾವ್ ಆಗ ತೋಟದ ಮನೆ ಅಂದ್ರೆ ಏನೋ ಅನ್ಕೋತಿದ್ವಿ ಏನೋ ಅರ್ಥ ಆಯ್ತು ಫುಲ್ ಹಳೆ ಮನೆ ಅದು ಅಲ್ಲ ಫುಲ್ ಅಂದ್ರೆ ಫುಲ್ ಸಕ್ಕ ಹಳೆ ಮನೆಗೆ ನೈಟ್ ಇರೋದಕ್ಕೆ ಆರಾಮ ಇದ್ದಿರ್ತು ಸ್ಕೂಲ್ ಬಂದವರಿಗೆ ದೇವ್ರ ಮನೆ ಅದು ಅಂತಿಲ್ಲ ಅಂತ ಚೆನ್ನಾಗಿ ಕಡೆ ಶೂಟ್ ಮಾಡಕ್ಕೆ ಇಲ್ಲಿ ರೀಲ್ ಶೂಟ್ ಮಾಡಕ್ಕೆ ಅಲ್ವಾ ಪ್ಲಾನ್ ಮಾಡೋಣ ಪ್ಲಾನ್ ಮಾಡೋಣ ಸಕ್ಕದಾಯ್ತಿ ಒಳ್ಳೆ ಶೂಟ್ ಮಾಡಕ್ಕೆ ಇಲ್ಲಿ ನೋಡಿ ಇವಿ ನೋಡಿ ಇಲ್ಲಿ ವ್ಯೂ ನೋಡಿ ಗಾಯ್ಸ್ ನೀವು ಆರಾಮ ನೀವು ಬರೀ ವ್ಯೂ ಎಂಜಾಯ್ ಮಾಡಿ ಗಾಯ್ಸ್ ನೀವು ಅಷ್ಟೇ ವ್ಯೂ ಎಂಜಾಯ್ ಮಾಡ್ತೀರಾ ಅವೆಲ್ಲ ಎಂಜಾಯ್ ಮಾಡಿ ಅದು ಅವ್ರ ಕಷ್ಟ ಆಗಬೇಕು ಗೈಸ್ ಹಳ್ಳಿ ವೆದರ್ ಒಂಥರ ಚಂದ ಗೈಸ್ ನಾವು ಊರಲ್ಲಿ ಇದ್ರೂ ಬಟ್ ನಮ್ದು ಅಷ್ಟು ಹಳ್ಳಿಯಲ್ಲಿ ಟೂರ್ನಮೆಂಟ್ ಬಂದ್ಬಿಡ್ತದೆ ನೋಡಿ ಇದೊಂಥರ ಹಳ್ಳಿ ಇದು ನೋಡಿ ಫುಲ್ ಎಲ್ಲ ಸುತ್ತಮುತ್ತ ಹಿಂಗಿದ್ರೆ ಚಂದ ಇದಾಗ ಸ್ಕೂಲ್ ಹುಡುಗರುಗಳಿಗೆ ಎಷ್ಟು ಮೆಮೊರಿ ಇರುತ್ತೆ ಅಲ್ವಾ ಸ್ಕೂಲ್ ಹುಡುಗಿ ಎಷ್ಟು ಮೆಮೊರಿ ಇರುತ್ತೆ ಅವರಿಗೆ ಅಕಸ್ಮಾತ್ ಅವ್ರು ತಪ್ಪಿ ಲವ್ ಮಾಡ್ತಿರ್ಬೇಕು ಇನ್ನೂ ಒಳ್ಳೆ ಮೆಮೊರಿ ಅವರಿಗೆ ಆಮೇಲೆ ಬ್ರೇಕಪ್ ಆದಾಗ ಇನ್ನೂ ದೊಡ್ಡ ಮೆಮೊರಿ ಮದುವೆಗೆ ಅವ್ರಿಗೆ ಮಕ್ಕಳಾಯ್ತಾಗ ಇನ್ನೂ ದೊಡ್ಡ ಮೆಮೊರಿ ಎಲ್ಲ ಫಸ್ಟ್ ಟೈಮ್ ಗೈಸ್ ನನಗೆಲ್ಲ ಬರೋಕ್ಕೆ ಹೋಗಲ್ಲ ನೋಡಿ ನಿಮ್ಮಂತ ಕರ್ಕೊಂಬಂದವನೆ ಎಲ್ಲ ಅನ್ಕೋತಾರ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ ಗೈಸ್ ಸಿಂಪಲ್ ಏನಾರು ಅನ್ಕೊಂಬಿಟ್ರೆ ನಾವೇನೋ ಕೆಲಸ ಸೆಲ್ಫಿ ಸ್ಟಿಕ್ ಹ್ಞೂ ಚೆನ್ನಾಗೆ ಒಂದು ಡಾಕ್ಟರ್ ಬ್ರೋ ಮಾಡಬೇಕು ಅಂತ ನಮ್ಮನ್ನು ಹಳ್ಳಿ ವಿಲೇಜ್ ಮಾಡೋದು ವಿಲೇಜ್ ಟೂರು ಹಾಂ ಒಳ್ಳೆ ಕಂಟೆಂಟ್ ಆಗುತ್ತೆ ಇದು ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಯಾವ ಊರಲ್ಲಿ ಏನೇನು ಐತೆ ಇಲ್ಲ ಅಂತ ಜನಗಣಿಕೆ ಮಾಡ್ಕೋರ ಜನಗಣಿಕೆ ನಾನು ಬ್ಲಾಕ್ ಮಾಡ್ತೀನಿ ಇಲ್ಲಿ ಜಿಯೋನು ನೆಟ್ವರ್ಕ್ ಸಿಗಲ್ವಂತೆ ಏರ್ಟೆಲ್ ಸಿಗಲ್ಲ ಮತ್ತೆ ಇನ್ನೆಲ್ಲ ಏನು ಫೋನ ಮಾತಾಡ್ತೀರಾ ಏನೋ ಮಾತಾಡ್ತೀರಾ ಹಂಗಾರೆ ನೀನು ಅಲ್ಲಿ ಹೋಗು ಅಂತ ಅವ್ರು ಹೇಳ್ತಿರೋದು ಇಂಡೈರೆಕ್ಟ್ ಆಗಿ ಟವರ್ ಸಿಗ್ತಾಯಿಲ್ಲ ಅಲ್ಲೆಲ್ಲ ಹೋಯ್ತವ್ರಿ ಟವರ್ ಸಿಗ್ತಾಯಿಲ್ಲ ಅಲ್ಲಿಗೆ ಹೋಗ್ಬೇಕಂತೆ ಮೇಲ್ಗಡೆ ಅಲ್ಲಿಗೆ ನೋಡಿ ಹಳ್ಳಿ ಕಡೆ ಇನ್ನೂ ಇಂಪ್ರೂವ್ ಆಗಿಲ್ಲ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಬೇಕು ಗೈಸ್ ಇನ್ನೂ ಏನು ಇಂಪ್ರೂವ್ ಆಗಿಲ್ಲ ಬರೀ ಮನೆಗೂ ಮಾತ್ರ ಕಟ್ಕೋತವ್ರೆ ನೆಟ್ವರ್ಕ್ ಒಂದು ಬಿಲ್ಡ್ ಆಗಿಲ್ಲ ಇಲ್ಲಿ ಕಟ್ಕೊಂಡು ಮಾಡ್ಬೇಕಾಯ್ತದೆ ಆಮೇಲೆ ವೈಫೈನ ಹಿಡ್ಕೊಂಬರಕ್ಕಾಗಲ್ವ ಅಂತ ವೈಫೈದಂಗೆ ಕೊಬ್ಬರಿ ಶುಂಠಿನಾ ಹಿಡ್ಕೊಂಬರಕ್ಕೆ ಅಲ್ಲ ಮಾಮೂಲಿ ಬ್ಲಿಂಕ್ ಮಾಡಿ ಅವ್ರು ಏನು ಹೇಳ್ತಾರೆ ಗೊತ್ತಾ ಅವ್ರ ಮಗ ಬರೋದು 8 ಗಂಟೆಗೆ ಅಂತ ಬಂದರೆ ಫೋನ್ ಹಿಡ್ಕೊಂಡು ಹಿಂಗೆ ನಿಂತ್ಕೊಬಿಡ್ತಾರೆ ಅವ್ರು ಖುಷಿ ಎಂತ ಜಾಸ್ತಿ ಫೋನ್ ಯೂಸ್ ಮಾಡಲ್ಲ ಅಂತ ಅವರು ಎಷ್ಟು ಖುಷಿ ಅವ್ರಿಗೆ ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಆಯ್ತಲ್ಲ ಅವ್ರಿಗೆ ಪೇರೆಂಟ್ಸ್ಗಳಿಗೆ
ನೋಡಿ ಗೈಸ್, ನೆಟ್ವರ್ಕ್ ಇಲ್ಲ ಅಂದರೆ ಇಷ್ಟು ಅಡ್ವಾಂಟೇಜು. ನಮ್ಮ ಕಡೆ ಚಂದ್ರಪಟ್ಟಣ ಬೆಂಗಳೂರು ಕಡೆ 24 ಗಂಟೆ ಫೋನ್ ಏನಾದ್ರು ಜೀವನೇ ಆಗಲ್ಲ ಅವರಿಗೆ. ತಿನ್ನೋರು ಹಿಡಿದು ಎಲ್ಲರವರೆಗೂ ಫೋನೇ. ನೋಡಿ ಇಲ್ಲಿ ಕಸ್ಟಮರ್. ಅಯ್ಯೋ ಇವರು ಹಳ್ಳಿ ಕಡೆ ಒಂದು ಜಗಳ ಕಚ್ಕೊಬಿಟ್ಟು ಜಗಳ ಆಡ್ತಾರೆ, ಎಷ್ಟು ಬರ್ತಾರೆ. ಇವ್ ನೋಡಿ ಇಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಎಲ್ಲ ಬಂದು ನಿಂತವನೆ. ಹಳ್ಳಿ ಕಡೆ ಒಂಚೂರು ಮಾಡ್ಕೊಂಡು ತಿನ್ನೋದೇ ಕಚ್ಕೊಂಡು ಅಲ್ವಾ ಗೈಸ್, ಒಂಚೂರು ಗಲಾಟೆ ಬಂದ್ರೆ ಕಚ್ಕೊಂಡು ಹೆಂಗೆ ನೋಡಿ ಜಗಳ ಆಡ್ತಾವ್ರು ಅಲ್ಲೇ ಪಾಪ ಹಳ್ಳಿ ಕಡೆ. ಒಂಚೂರು ಏನೋ ಅಂದ್ರು ಅಯ್ಯ, ಅದಕ್ಕೆ ಅವತ್ತಿಗೆ ಜಗಳಕ್ಕೆ ಚೂರು ಅನ್ನಂಗಿಲ್ಲ. ಹಳ್ಳಿ ಕಡೆ ಒಂಚೂರು ಮಾತಾಡಂಗಿಲ್ಲ ಗೈಸ್. ಏನೋ ವಾಕಲ್ಲ ಅಂತ ಅಷ್ಟೇ, ಒಂಟಿ ಜಂಗಿ ಅಂತ ಜಗಳಕ್ಕೆ ಹೋಗ್ಬಿಡ್ತು. ಇನ್ನೂ ಮಾತಾಡ್ತಾವ್ರೆ. ಇವು ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಅದ್ರ ಮೇಲೆ ಹತ್ತವನೆ, ಅಲ್ಲತ್ತವನೆ, ಇಲ್ಲತ್ತವನೆ. ನೆಕ್ಸ್ಟ್ ಡೈರೆಕ್ಟಾಗಿ ಅದ್ರ ಮೇಲೆ ಮರದ ಮೇಲೆ ಹತ್ಬಿಡ್ತಾನೆ ತೆಗಿ. ಇಷ್ಟೊಂದು ಕಷ್ಟ ನಿಮ್ಮ ಕೆಲಸ. ನೆಟ್ವರ್ಕ್ ಇಲ್ಲ, ಇಷ್ಟೊತ್ತಿಗೆ ಹೋಗ್ಬೋದಿತ್ತು ಫೋಟೋ ಅಪ್ಲೋಡ್ ಆಗಿದ್ರೆ. ಅಷ್ಟೇ ಅಪ್ಲೋಡ್ರೆ ಹೋಯ್ತು ಹೋದಂಗೆ. ನೋಡಿ ಪಾಪ ಊಟ ಮಾಡ್ತೈತಿದ್ದು ನೋಡಿ, ಒಂಟೆ ಬೈತೈತಿ ನೋಡಿ. ಇದು ಅಡಿಗೆ ಕಾಯಿ ಅಂದರೆ ಇದು ಹಿಂಗೈತಲ್ಲ ತಣ್ಣಗೆ, ಫುಲ್ ಬೇಯಿಸ್ಬಿಟ್ಟು ಒಣಗಿಸ್ಬೇಕು ಇದನ್ನ. ಇದೇ ಅಡಿಕೆ ಮಾಡೋದು, ಇದೇ ಅಡಿಕೆ ಮಾಡೋದು ನೋಡಿ ಗೈಸ್. ಇಲ್ಲಿ ನಾನು ಎಷ್ಟು ದಿನ ಅಡಿಕೆ ನೋಡಿದ್ದೆ, ಬಟ್ ಹಿಂಗೆ ನೋಡಿರ್ಲಿಲ್ಲ. ಅದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಇವಾಗ ಬಿಟ್ಟಿದ್ದ JCB ಬಾಂಡ್ಲಿ ಹೊಡಿಕೆ ಹೋಯ್ತಿರ್ಲಿಲ್ಲ. ನಾನು ಆಡ್ತಾವನೆ ನಾನು ಕ್ಯಾಮ್ರಾ ತೆಗೋ ಬಾಲ್ ಮಾಡಕ್ಕೆ ಅಂತ. ಯಪ್ಪ ಯಪ್ಪ ಅಪ್ಪ ಅಲ್ಲಿ ಹಚ್ಚಿರಿ ಎಷ್ಟು ಮಾತಾಡ್ತಾರೆ ಗಾಯ್ಸ್. ಯಪ್ಪ ಹೆಂಗ ಅವ್ರ ಜೊತೆ ಇರ್ತೀನಿ ನನಗೇನೋ ಗೊತ್ತಲ್ಲ ಗಾಯ್ಸ್. ನನಗೆ ಎಲ್ಲರೂ ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಮಾತೇ ಆಡಲ್ಲ ಇವನು. ಈಗ ವರ್ಕ್ ಮುಗಿಸ್ಕೊಂಡು ಆ ಥರ ನಿಮ್ಮ ಕೆಲಸ ಎಷ್ಟು ಕಷ್ಟ ಇರುತ್ತಾ? ಎಂತ ಕಷ್ಟ ಇಲ್ಲ ಗೈಸ್, ಫುಲ್ ಫ್ರೀ. ಹೆಂಗೆ ಗೊತ್ತಾ, ಹೋದ ಅಪ್ರೂವಲ್ ಮಾಡ್ದ, ಅದು ನೆಟ್ವರ್ಕ್ ಇಲ್ಲ ಅಂದರೆ ಟೈಮ್ ಅದೇ ಕೇಳ್ಕೊಟ್ರೆ ಆರಾಮ್ ಕೂತ್ಕೊಳ್ತೀವಿ. ಆಸೆ ಕೊಟ್ಟರೆ ಮಲ್ಕರ ಬಿಡೋನು. ನನಗೆ ಈಗ ಹೊಡ್ತಾ ಇದ್ದೀವಿ. ತರೋ ಕೆಲಸ ಅಷ್ಟೇನು ಕಷ್ಟ ಇಲ್ಲ, ನಾನು ತುಂಬ ಕಷ್ಟ ಅನ್ಕೊಂಬಿಟ್ಟಿದ್ದೆ. ಇಟ್ಕೊ ಬನ್ನಿ, ಈಗ ಮನೆಗೆ ಹೋಗ್ಬೇಕು, ರೀಲ್ಸ್ ವೀಡಿಯೋ ಮಾಡಬೇಕು, ಲಾಗ್ ಅಪ್ಲೋಡ್ ಮಾಡಬೇಕು, ಅದು ವಾಲಿಬಾಲ್ ಕೊಡ್ಕೋಬೇಕು. ಸ್ವಲ್ಪ ಏನೋ ವಾಲಿಬಾಲ್ ಆಡಲ್ಲ, ನೋಡ್ತಾ ಟೈಮ್ ಆಗ್ಬಿಟ್ಟಿದ್ದೆ. ಮತ್ತು ನಾನು ಮನೆಗೆ ಹೋಗಿ ಜಿಮ್ಗೆ ಹೋಗಬೇಕು. ಜಿಮ್ಮಲ್ಲಿ ಇವತ್ತು ರೀಲ್ಸ್ ವೀಡಿಯೋ ಮಾಡಬೇಕು, ಆ ಥರ ಒಂದು ಅದು ನನಗೆ ಪೋಸ್ಟ್ ಮಾಡಬೇಕು. ತುಂಬ ಕೆಲಸ ಇದೆ. ಇಟ್ಕೋ ಅಪ್ಪ ಅವನ ಜೊತೆ ಹೋಗಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿ ಅಪ್ಪ ಈಗ ಮಂತಕ್ಕೆ ಬಂದಿದ್ದೀವಿ. ನೋಡಿ ಗಣೇಶ್ ಬಂದ. ಇವನು ಆಡ್ಕ ಹೊಡಿಲೇಬೇಕು ಇವನು. ನನ್ನ ಅವನ ಜೊತೆ ನಾನು ಹಾಕೋನು ಅದನ್ನ, ನನ್ನ ಜೊತೆ ಅವ್ನು ಬಂದು ಇಬ್ರು ಗೊತ್ತಾಗಲಿಲ್ಲ. ಇವತ್ತು ನಾನು ಬೇರೆ ಕೆಲ್ಸಕ್ಕೆ ಹೋದೆ, ಇವತ್ತು ಕಂಟೆಂಟ್ ಅವನದೇ ಆಗಿತ್ತು. ಇವತ್ತು ಅವ್ನ ಜೊತೆ ಫೀಲ್ಡ್ ವರ್ಕಿಗೆ ಹೋಗಿದ್ವಿ. ಹಾಯ್ ಮಾಡ್ರಿ ಆ್ಯಟಿಟ್ಯೂಡು ಕಮೆಂಟ ಬೇರೆಗೆ ಕೆಡ್ತಾಗಿ. ಇದು ಬನ್ನಿ ವರ್ಕೌಟ್ಗೆ ಹೋಗೋಣ. ನಾನು ಇದೇ ಬಟ್ಟೆ ಹೊಡಿತೀನಿ ಇವತ್ತು. ಇದೇ ಬಟ್ಟೆ ನೋಡಿ, ಶೂ ಇಲ್ಲ ಏನಿಲ್ಲ, ನಾರ್ಮಲಾಗಿ ಹಿಂಗೆ ಹೊಡಿತೀನಿ. ನನ್ನ ಚಾರ್ಜರ್ ಬೇರೆ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಫೋನ್ ಚಾರ್ಜರ್ ಇಲ್ಲ. ಹಿಂಗೆ ಈಗ ಇವತ್ತು ಯಾವ್ದಕ್ಕೆ ಇವತ್ತು ಲೈ ಕರೆಕ್ಟಾಗಿ ಹೇಳಲ್ಲ. ಲೈ ಹೇಳ ಕರೆಕ್ಟಾಗಿ. ಲೆಗ್ ಅಂದರೆ ನಾನು ಮನೆಗೆ ಹೋಗ್ತೀನಿ. ಕರೆಕ್ಟ್ ನಿಜ ಸೀರಿಯಸ್ ಹೇಳ್ತಾರೆ. ಅದಕ್ಕೆ ಹೇಳೋ ಹೋಗ್ಬಿಟ್ಟೆ ಮಾಡ್ತೀಯಾ? ರೆಸ್ಪಾಂಡ್ ನಿಮ್ಮ ಜರ ಹೇಳೋ. ಯಾರು ಲೆಗ್ ಯಾವುದೋ ನಿನ್ನ ಮೈಂಡ್ ಅದೈತೆ. ಅಲ್ಲ ಹೊಡೆಯೋದು ಯಾವ್ದು ಫ್ರೀ ಇರ್ತಾರೋ ಅವರು. ಮನೆ ಗೈಸ್ ಒಂದು ವಿಡಿಯೋ ಎಡಿಟ್ ಮಾಡ್ಕೊಡ್ಬೇಕಂತೆ ಒಬ್ರಿಗೆ. ಎಡಿಟ್ ಮಾಡ್ಕೊಡ್ಬೇಕು ಅಂತ ಅಂದರೆ ನಾವು ಕೇಳಿದ್ದು ಕೊಡ್ಸಿದ್ರೆ ಮಾತ್ರ ಗೈಸ್, ಜಾಸ್ತಿ ಏನು ಹಾಕಲ್ಲ. ಕೊಡ್ಸಲ್ವಾ? ಬಿಸಿ ಗೈಸ್ ಅವರು, ಲವರ್ ಬಾಯ್ಗು ಬಿಸಿ. ತರುಣ ಮುಂದೆ ಹಿಂಗೆ ಮಾಡಿ ಹೊಟ್ಟೆ ಒರೆಸ್ತಾರೆ. ಬನ್ನಿ ಈಗ ವರ್ಕೌಟ್ಗೆ ಹೋಗೋಣ. ಹಂಗಂತೂ ಫುಲ್ ಟಯರ್ಡ್. ಬ್ಲಾಗ್ ಎಡಿಟ್ ಮಾಡಿ, ಬ್ಲಾಗ್ ಪೋಸ್ಟ್ ಮಾಡಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನಾನು ಇವ್ರ ಮನೆ ಹತ್ರ ಬಂದಾಗ ಫಸ್ಟ್ ಇಲ್ಲೊಂದು BMW ನಿಂತಿತ್ತು. ಎಷ್ಟು ಇದಾಯಿತು ಅಂತ ಅಂದರೆ ಗಾಯ್ಸ್, ನಾನು ಇದೇ ಇವ್ರ ಮನೆ ಹತ್ರಕ್ಕೆ ನೆಕ್ಸ್ಟ್ ಬರಬೇಕಾದ್ರೆ ಈ ಜಾಗದಲ್ಲಿ ಬಂದು ನಾನು ನಂದು BMW ಬೆನ್ಸು ಯಾವುದೋ ಒಂದು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ಬೇಕಂತ ತುಂಬ ಮನಸ್ಸಿಗುತ್ತೆ ಗೈಸ್. ಐ ವಿಲ್ ಡೂ, ಮಾಡ್ತೀನಿ ಗೈಸ್. ಮಾಡೋಣ. ನಿಮ್ಮ ಸಪೋರ್ಟು ನನ್ನ ಎಫರ್ಟು ಎರಡು ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನಮಸ್ಕಾರ. ಇವನು ಅಂತಂದರೆ ಅವತ್ತು ನನಗೆ ಪಾನ್ ಕಾರ್ಡ್ ಬೇಕಿತ್ತು, ಅವತ್ತು ಕೊಡು ಅಂತಂದರೆ ಕೊಡಲಿಲ್ಲ. ಇವತ್ತು ಅವನು ಅದೇ ಗೈಸ್, ಯಾರು ನಂಬಿದ್ರು ಇಂಥ ಫ್ರೆಂಡ್ಸ್ಗಳು ನಂಬಾರ್ದು ಅಂತ ಇದಕ್ಕೆ ಹೇಳೋದು. ಇಂಥ ಮೋಸಗಾರ ಗೈಸ್. ಅವತ್ತು ನಾನು ಕೇಳಿದಾಗ ಪಾನ್ ಕಾರ್ಡ್ ಇಲ್ಲ ಫ್ರಿಜು ನನಗೆ, ನಾನು ಫೋನ್ ತಗೋಬೇಕಾಯ್ತು ಗೈಸ್. ಅವತ್ತು ನಾನು ಪಾನ್ ಕಾರ್ಡ್ ಕೇಳಿದೆ, ಪಾನ್ ಕಾರ್ಡ್ ಕೊಡು ಅಂತ ಅಂದಾಗ ಆಯ್ತು ತೋರಿಸು, ಇಲ್ಲೇ ತೋರಿಸು. ಆಯಿತು, ಹೆಂಗ್ ತೋರ್ಸ್ಲಿ? ಅಲ್ಲಿ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಯಾವಾಗ ಇದು ಕ್ರಿಯೇಟ್ ಆಗೈತೆ ಅಂತ. ಫೋಟೋ ಇರುತ್ತಲ್ವಾ? ಆಯ್ತು ನೋಡೋಣ ಬನ್ನಿ ಗೈಸ್. ನಾಳೆ ಏನೋ ಒಂದು ದೊಡ್ಡಾಗಿ ನಿಮಗೆ ನಮ್ಮಿಬ್ರು ಸರ್ಪ್ರೈಸ್ ತಗೊಳ್ತಿದೆ. ಒಳ್ಳೆ ಕಂಟೆಂಟ್ ಬರುತ್ತೆ, ವೆಯ್ಟ್ ಮಾಡಿ. ಬಟ್ ನಾನು ಈಗ ಹೇಳಲ್ಲ,
ನಾಳೆ ಒಂದು ಒಳ್ಳೆ ಕಂಟೆಂಟ್ ಇದೆ, ಮತ್ತೆ ನಮ್ಮ ಹುಡುಗರು ಇಬ್ರು ಏನೋ ಹೊಸ್ತಾಗಿ ನಾಳೆ ಹೇಳ್ತೀವಿ. ಅಚೀವ್ಮೆಂಟ್ ಸಾಧನೆ ವೇಟ್ ಮಾಡಿ. ಈಗ ಬನ್ನಿ, ನಿನ್ನೆ ಅಣ್ಣ ಆಗ್ಬಿಡ್ತಾರೆ ನನ್ನ ಜೊತೆ. ಅಣ್ಣ ಇವತ್ತಾಲೆ ಬಂದೇ ಇಲ್ಲ ಇವತ್ತು. ಹೊಡ್ರ ಆನೇನೆ 10,000 ಜಾಸ್ತಿ ಆಗುತ್ತೆ ಗೈಸ್ ನಾವು ಹಾಕಿದ್ಮೇಲೆ, ಕೈ ಹಾಕಿದ್ಮೇಲೆ. ಎಲ್ಲ ಅಣ್ಣ ಸುರಣ್ಣ ಬರಲಿಲ್ಲ. ಹುಷಾರಿಲ್ವಂತೆ ಸುರಣ್ಣ ಈ ಬ್ಲಾಗ್ ನೋಡ್ತಿದ್ರೆ ಶೇಮ ನೀವು ಅಣ್ಣ. ನೀನೇ ಮಲ್ಕತ್ಯಾ? ನೀನೇನು ಮಾಡ್ತೀಯೋ ಅವ್ನು ಮಲ್ಕತ್ತಿಂತ ಹೆಂಗ್ ಮಲ್ಕತ್ತ ನೋಡು. ಇಲ್ಲ ಅವನು ಮಲ್ಕತ್ತ ನೋಡಲ್ಲಿ. ಮಲ್ಕೊಳ್ಳಿ 3 ಜನ. ಗೈಸ್ ಗುಡ್ ನೈಟ್. ಇವತ್ತಿನ ಲಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್. ಗೈಸ್ ಇವತ್ತು ಗಾಡಿ ಏನೋ ಒಂದು ದೊಡ್ಡ ಕೆಲಸ ಶೇರ್ ಮಾಡ್ಕೊಳ್ಳಲ್ಲ. ಫುಲ್ ಖುಷಿ ಆಗ್ಬಿಟ್ಟ ಗೈಸ್. ಖುಷಿ ನೋಡಿ ಗೈಸ್, ಇಲ್ಲಿ ತೋರ್ಸೋ ಖುಷಿ, ತೋರ್ಸೋ ಖುಷಿನಾ ಖುಷಿ ಪಡ್ತಾವನೆ ಅಲ್ಲ. ಒಬ್ಬ ಫ್ರೆಂಡಿಗೆ ಒಂದು ಹುಡುಗಿ ಕೊಟ್ಟಿಲ್ಲ, ಇವ್ನು ಮಾತ್ರ ಲವ್ ಮಾಡ್ಕೊಂಡು ಖುಷಿ ಪಡ್ತೀನಿ. ಗಣಿ ಈ ಥರ ಕೆಲಸ ಯಾವಾಗ ಸಾಫ್ ಮಾಡ್ಕೊಬಿಟ್ಟೆ. ಫ್ರೆಂಡ್ಶಿಪ್ಗೋಸ್ಕರ ಅಂತ ನೀನೆಂತಾರು ಅಲ್ವಾ? ಕರೆಕ್ಟ್. ಓಕೆ ಆಯ್ತು, ನೋಡೋಣ ಗೈಸ್ ಅದು ಎಷ್ಟು ದಿನ ಮಾಡ್ಕೊಡ್ತಾರೆ ಆ ಕೆಲಸ. ಹೌದಾ ಮಾಮ? ಸರಿ ಗಡಿ ನಿನಗಣೋ ಲಾಗಿಗೆ ಬರೋಲ್ವಾ ನಿನ್ಗೆ? ಹತ್ರ ನಿನ್ಗೊಂದು ಫ್ಯಾನ್ ಮೆಸೇಜ್ ಗುರು. ನಾನು ಮಿನಿ ಬ್ಲಾಗ್ ಮಾಡ್ರೆ ನೀವು ಯಾವ ಟ್ರೆಂಡ್ ಆಗ್ತೀರಾ? ಬಿಪಿ ಗೈಸ್ ನೋಡಿ, ಬಿಪಿ ಚೆಕ್ ಮಾಡ್ಕೊತವನಿ. ವಾಲಿಬಾಲ್ ಹೊಡೆದ ಗಣಿ ಸರಿಯಾಗಿ ಹೊಡೆದ ಇವತ್ತು ಹೋಗೋತ್ತಿಗೆ. ಒಂದು ಸೋತ್ರು ಅವ್ನು ಗೆದ್ರು, ಅದು ಗೆದ್ರು. ದುಡ್ಡು ಎಸ್ಕೊಳ್ಳಿಲ್ಲ ಅವನು ಹಂಗೆ. ಅವನು ಎಲ್ಲ ದಿನ ಹಂಗೆ ಮಾಡ್ತಾನಂತೆ. ವಾಲಿಬಾಲ್ ಇಷ್ಟಪಟ್ಟು ಗೆಲ್ತಾನೆ. ಬೆಡ್ ಸೈಜ್ಗಳ ಇಸ್ಕೊಂಡಿರೋ ಜ್ಯೂಸ್ಕೊಬೋದು. ಜ್ಯೂಸ್ ಇವತ್ತು ಹಾಕ್ಸ್ಕೊ, ಜ್ಯೂಸ್ ಕುಟ್ಕೊಂಡು ಹೋಗೋಣ. ಹಾಂ ಬರ್ಬೇಕಾದ್ರೆ ಕುಡ್ದಿದ್ರೆ ಆಗೋದು. ನನಗೆ ಎನರ್ಜಿನೇ ಇಲ್ಲ. ಅವ್ನು ಊಟ ಮಾಡುವಂತ ನಾನು ಅವಾಗಿನೂ ಟೊಮೆಟೊ ಚಿಂಕನ್ ಹೋಗಿದ್ದೆ. ಅನ್ನ ಸಾರು ಅವ್ನು ತಿಂತಿದ್ದ, ನಾನು ಆಲ್ರೆಡಿ ತಿನ್ಕೊಂಡು ಹೋಗಿದ್ದೆ. ಅವ್ನು ಮಧ್ಯಾಹ್ನ ತಿಂತಿದ್ದ. ಇಲ್ಲ ಸುಮ್ಮನೆ ಇರೋ, ಅಲ್ಲಿರೋ ಲಾಗ್ ನೋಡ್ತಾರೆ. ಬ್ರೋ ನೋಡಿ, ನಿಮ್ಮ ಹೋಟ್ಲ್ ಬಂದರೆ ಅವನು ಹೊರ ಕಳಿಸಿ ಇನ್ನೊಂದ್ಸಲಿ ಹೋಟ್ಲ್ ಮನೆಗೆ ಸಿಗ ಸಾಕು ಮಾತಾಡಿತ್ತು. ಐ ನನ್ಗೆ ಯಾಕೆ ಬರ್ಸಿ ಯಾವ ಕಡೆಗಿಲ್ಲ? ಸ್ಯಾನಿಟೈಸರ್ ಅಲ್ಲ ಅದು, ನೀರು. ಪಾಪ ಕಣಲು ಏನೋ ಅಲ್ಲ. ಅವ್ರ ಸ್ಟೋರಿ ನೋಡ್ದ ಅಂತ ಕಣ್ಣೆ ಹೋಗ್ಸ್ಬಿಟ್ಟ. ಇವನ್ ಲವ್ ಸ್ಟೋರಿ ನೋಡ್ದ ಅಂತ ಅವ್ನು ಕಣ್ಣಿಗೆ ಹೊಡ್ಬಿಟ್ಟ ನೋಡಿ. ಎಂತವ್ರ ಆಯ್ತಾನೆ ಅವನು. ಅಲ್ಲ ಈ ಥರ ಲಾಕ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈಗ ಅವರು. ಜಸ್ಟ್ ಯೂಟ್ಯೂಬ್ಗೆ ನಾನು ಮಿನಿ ಬ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಬೇಡ ಅಂತ ಪಾಪ ಹೇಳ್ತಾವಳೆ. ಇವನು ಅದನ್ನೇ ಹೇಳ್ದ, ಸುಮ್ಮನೆ ಎಡಿಟಿಂಗ್ ಕಷ್ಟ ಆಗುತ್ತೆ, ಕಷ್ಟಪಟ್ರೆ ಅಲ್ವ. ಇವ್ರು ಏನೋ ಮಾಡ್ತಾವ್ರಿ ಇಬ್ರು. ಟೈಮ್ ಆಯ್ತ್ಕೊಂಡು ಬರ್ರೋ. ನನಗೂ ಆಯ್ತಾ ಇಲ್ಲ ಗೈಸ್, ನನಗೂ ಆಯ್ತಿಲ್ಲ ಗೈಸ್. ಹಾಂ ಲವ್ ಕ್ಯಾಮ್ರಾ ಆನ್ ಮಾಡೋ ಫಸ್ಟು ಗೈಸ್. ಇವತ್ತು ನಮ್ಗೆ ಯಾರಿಗೂ ವರ್ಕೌಟ್ ಮಾಡೋಕ್ಕೆ ನೋಡಿಲ್ಲ. ಹಾಂ ಮಾಡಪ್ಪ. ಎಲ್ಲಿಗೆ ಅರಸಿಯೋ ಪಾಪ ಕಣ್ಣಿಗೆ ಲವ್. ಅವ್ರ ಮುಂದೆ ಮೋಸ್ಟ್ಲಿ ಸ್ಟೋರಿ ನೋಡಿ ಎದುರುಣೆ ಅರ್ಥಕೊಂಡು ಇಬ್ರು ನಮಾಜ್ ಮಾಡ್ತಾವ್ರು ನೋಡಿ. ಇಲ್ಲಿ ಇಬ್ರು ಭಯಪಡಿ ಬಿಟ್ಟಿದ್ದೀನಿ. ಏನಿಬ್ರು ಸೈಲೆಂಟ್ ಆಗುತ್ತವ್ರಲ್ಲಿ. ಹಾಂ ಲೇ ಬರ ಈಗ ನೋಡೋಣ ಯಾರು ಸ್ಟ್ರಾಂಗ್ ಯಾರು ನೋಡಪ್ಪ. ಬರೀ ಮಾತಾಡೋದಲ್ಲ ಈಗ. ಇಲ್ಲ ಇಬ್ರು ಟಯರ್ಡ್ ಆಗ್ಬಿಟ್ರೆ ಗೈಸ್ ಇವತ್ತು. ಇವನು ನೋಡ್ರಲ್ಲ, ಇವನು ಅಲ್ಲೇ ಊರು ಅಜ್ಜಿ ಕೈ ಹೆಂಗೆ ಬಯಸ್ಕೊಂಡು ಅದೇ ಊರಿಗೆ ಕರ್ಕೊಂಡಪ್ಪ ಫೀಲ್ಡ್ ವರ್ಕ್ ಅಂತ. ಹ್ಞೂ ಗುಲ್ಬರ್ಗ ಒಂದೇನಕ್ಕೋ ಬಂದ್ವಿ. ಇಲ್ಲಿ ನೋಡಿ ಇವರಿಬ್ಬರು ನೋಡಿ ಇದಳು ಗೈಸ್. ಇವನೇ ನಮ್ಮ ಮೈಂಡ್ ಹಾಳು ಮಾಡಿತ್ತು ಇವನೇ ಇವತ್ತು. ಇವನು ಮಲ್ಗವನು ಲೇ ಎದ್ದೇಳ. ಇವ್ನು ಖುಷಿ ಆಗ್ಬಿಡ್ತಾರೆ ಇವನು ಇವತ್ತು.
ಸಖತ್ ಖುಷಿ ಆಗ್ಬಿಡಿ. ಎದ್ದೇಳೋ ಎದ್ದೇಳೋ. ಇವತ್ತು ವರ್ಕೌಟ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ತರುಣ ಬೆಳಿಗ್ಗೆ ಯಾರಿಗೂ ಅಮೌಂಟ್ ಹಾಕಕ್ಕೆ ಹೋಗಿ ಸ್ಕ್ಯಾಮ್ ಆಗ್ಬಿಟ್ಟವನು. ಇವತ್ತು 10,000ನ ಯಾರಿಗೆ ಹೋಗಿ ಯಾರಿಗೂ ಒಬ್ಬ ಹೋಗಿ 10,000 ಬೇರೆಗೆ ಹಾಕಿ ಸ್ಕ್ಯಾಮ್ ಆಗ್ಬಿಟ್ಟು 1,000 ರೂಪಾಯಿ. ಈಗ ಅವ್ರ ನಂಬರ್ ಅಂತ ಇಲ್ಲ, ಆಲ್ರೆಡಿ ಒಂದ್ಸಲ ಹಾಕಿದ್ದಾನೆ ಯಾರಿಗೊಬ್ರಿಗೆ. ಒಂದ್ಸಲ ಹಾಕೋನೆ 1,000 2,000 ಎಲ್ಲ ಹಾಕ್ಬಿಟ್ಟವನೆ. ನನ್ನ ಪ್ರಕಾರ ಇವ್ನು ಏನೋ ಬಟ್ಟೆ ಅಂಗಡಿ ಈಗ ಏನಕ್ಕೂ ಇರ್ಬೇಕು, ಮೇ ಬಿ 1,000 ಹಾಕೋನೋ ಏನಕ್ಕೂ ಹಾಕೋಂಗೆ ಗೊತ್ತಿಲ್ಲ. ಅದಕ್ಕೆ ಈಗ ಜಿಮ್ ಬಿಟ್ಬಿಟ್ಟು ಹೋಗ್ತಿದ್ವಿ, ಎಲ್ಲ ಗೊತ್ತಿರೋ ಕೇಳೋಣ ಅಂತ. 10,000 ಹಾಕಿರೋ ಮತ್ತೆ 2,000 ಅವ್ರು ಹಾಕೋನೆ. ಹಾಕ್ಬೇಕಾಗಿರೋರು ಹಾಕ್ಸ್ಕೋಬೇಕಾಗಿರೋ ಫೋನ್ ಮಾಡ್ತವ್ರೆ, ಎಲ್ಲಿ ಬ್ರೋ ಫೋನ್ ಅಮೌಂಟೇ ಬಂದಿಲ್ಲ ಅಂತ. ಅದಕ್ಕೆ ಈಗ ಚೆಕ್ ಮಾಡ್ದವ್ ನೀವು ಅದೇ ಮಿತ್ತಿನ ಅಂತಾರೆ ಬೇರೆ ನಂಬರ್ಗೆ ಹೋಗೈತೆ. ಇವಾಗ ಅದು ಹುಡುಕಿ ಏನಾರ ಮಾಡಬೇಕು ಗಾಯ್ಸ್. ತರುಣ ಫುಲ್ ಸ್ಕ್ಯಾಮ್ ಆಗ್ಬಿಡ್ತಾನೆ ಇವಾಗ. ನೋಡಿ ಈ ಸ್ಟೇಟ್ಮೆಂಟ್ ಐತಾನೆ ಇವಾಗ. ನಂಬರ್ ಸಿಕ್ಕಿಲ್ಲ ಗಾಯ್ಸ್. ಅದು ನಾವು ಹಾಕಿದ್ರು, ಅಯ್ಯೋ ನಾವು ಹಾಕಿದ್ರು ಲಾಸ್ಟ್ 4 ನಂಬರ್ ತೋರಿಸೋದು, ಸ್ಕ್ಯಾನ್ ಮಾಡ್ರು 4 ನಂಬರ್ ತೋರಿಸೋದು, ಅವ್ರು ನಮಗೆ ಪೇ ಮಾಡ್ರು 4 ನಂಬರ್ ತೋರಿಸೋದು. ಈಗ ಹುಡುಕ್ತಾವೆ ನೋಡಿ ಹಾಕಿರೋದು. ತರುಣ ಫುಲ್ ಸ್ಕ್ಯಾಮ್ ಆಗ್ಬಿಟ್ಟು ಗೈಸ್ ಇವತ್ತು. ಫುಲ್ ಸ್ಕ್ಯಾಮ್ ಅಂದರೆ ಫುಲ್ಲು ಸ್ಕ್ಯಾಮ್ ಆಗ್ಬಿಟ್ಟು ನೋಡಿ. ಈಗ ನಮ್ಮ ಹುಡುಕ್ಲೇಬೇಕು ಗೈಸ್. ಸಿಕ್ತ ನಂಬರು ನೋಡ್ತಾ ಇದ್ದೀನಿ ನೋಡಿ. ಹುಡುಕಾದ್ಮೇಲೆ ನಿಮ್ಗೆ ಹೇಳ್ತಿದ್ದಾಳೆ ಗೈಸ್. ಈಗ ಫೋನ್ ಮಾಡಂತ ಹೇಳಿ ಗಣೇಶ್ ಅಂತ. ಇದು ಬೆಳಗ್ಗೆ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ 10,000 ಅಮೌಂಟ್ ಬಂದ್ಬಿಟ್ಟಿದೆ, ನಾನು ಹಾಕಿದ್ದೀನಿ. ಹಾಂ, ಇದೇ ನಂಬರ್ ನಿತಿನ್ ಎಕ್ಸ್ಗೆ 10,000 ಫಸ್ಟ್ 50 ರೂಪಾಯಿ ಹಾಕಿದ್ದೀನಿ, ಮತ್ತೆ 10,000 ಹಾಕಿದ್ದೀನಿ ನೋಡಿ ಸರ್. ಅದು ಬೇರೆ ನಿತಿನ್ಗೆ ಹಾಕೋದು ನಿಮಗೆ ಬಂದ್ಬಿಟ್ಟಿದೆ. ಹಾಂ, ಈಗ ಚೆಕ್ ಮಾಡಿ. ಫುಲ್ ಖುಷಿ ಆಗ್ಬಿಟ್ಟವ್ರೆ ಗೈಸ್. ತಾನೇ ದುಡ್ಡು ಬರಲಿ, ಆಮೇಲೆ ಖುಷಿ ದುಃಖ ಆಮೇಲೆ. ಅವರೇ ಕಣ, ಅವರೇ ಅವರು ದುಡ್ಡು ಹಾಕ್ತಾರೆ. ಅವರು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಬರ್ತೈತೆ ಗಾಯ್ಸ್. ಆಗಪ್ಪ ಗೊತ್ತಿರೋರು ಯಾರು ಅವರು? ಬಂದಿಲ್ಲ ಅನ್ಬೇಕೀಗ. ಬಂದಿಲ್ಲ ಅನ್ನೋ ಸಾಧ್ಯನೇ ಇಲ್ಲ. ಸ್ಟೇಟ್ಮೆಂಟಲ್ಲಿ ಹುಡುಕಿ ಕಟ್ ಮಾಡ್ದಕ್ಕಣ ಏನಂದ್ರು ನೀನು ಏನಂದ್ರೆ ನನ್ಗೆ ಗಾಯ್ಸ್, ನೀವು ಈ ಥರ ಸ್ಕ್ಯಾಮ್ ಆಗಬೇಡಿ. ನೀವು ನಿನ್ನ ರಿಯಾಕ್ಷನ್ ಕಣ ಕಾಯ್ತಿರೋದು ನಾನು. ದುಡ್ಡು ರಿಯಾಕ್ಷನ್ ಏನು ಕಾಯ್ತಾರಲ್ಲ. ಬಂತ ದುಡ್ಡು? ನಂಬರ್ ಸಿಕ್ತಲ್ಲ ಹೇಳಿಲ್ಲಿ. ನಂಬರ್ ಸಿಕ್ತು. ಅದು ಹೆಂಗೆ ತೆಗೆಯೋದು ಅಂತ ಹೇಳ್ಕೊಡಂಗೆ ನಮ್ಮ ಆಡಿಯನ್ಸ್ಗೆ. ತೆಗಿಯಕ್ಕಲ್ಲ, ಅದು ನಾವು ಮತ್ತೆ ಆಯಿತು. ಅದು ಆಫೀಸಿಂದ ಓ ಸ್ಯಾಲ್ರಿ ಅಕೌಂಟಿಂದ ನೆಕ್ಸ್ಟ್ ನೋಡಿ. ಇಲ್ಲಾಂದ್ರೆ ಫುಲ್ಲು ಸ್ಕ್ಯಾಮ್ ಆಗ್ಬಿಟ್ಟಿವ ನಾವೀಗ. ನಮ್ದು ನನಗೆ ಮಿಸ ಏನು ಸರಿ ಸರ್, ಯಾರು ಗೊತ್ತಾಗಿಲ್ಲ. ನಾನು ಮೊದಲು ಪೇಮೆಂಟ್ ಮಾಡಿದ್ದೀನಿ. ಅದು ಜೂನ್ 16th ಅನ್ಸತಿ 20 ಅನ್ಸತಿ ಹಾಕಿದ್ದೆ. ಪೆಟ್ರೋಲ್ ಬಂಕಾ? ಓಕೆ ಸರ್, ಒಂದ್ಸರಿ ಚೆಕ್ ಮಾಡಿ ಸರ್. ನಮ್ಮ ಚಂದ್ರಪಟ್ಟಣ ಪೆಟ್ರೋಲ್ ಬಂಕ್ ಅಂತ ಹಾಕ್ಬಿಟ್ಟು ಓಕೆ ಸರ್, ಒಂದ್ಸರಿ ಚೆಕ್ ಮಾಡಿ. 10,000 ಹಾಕಿದ್ದೀನಿ. ಚೆಕ್ ಮಾಡಿದ್ರೆ ಅರ್ಧ ಗಂಟೆ ಬೇಕಾ ಚೆಕ್ ಮಾಡೋಕ್ಕೆ? ಅವನು ಅವಾಗಿಂದ ಶೂಟ್ ಮಾಡ್ತಾನೆ. ಅವನು ಚೆಕ್ ಮಾಡ್ತಿದ್ದೆ, ಚೆಕ್ಕಿನ ಆಗ್ತಾನಿಲ್ಲ. ಇನ್ನು ಶೂಟ್ ಮಾಡ್ತಾನೆ ಅವನು. ಅಂದರೆ ನೆಟ್ ಆನ್ ಆಗಲ್ಲ ಕಾಲ್ ಮಾಡಿದರೆ. ಹಾಂ, ಆಸಾನ್ ಡೈರಿ ಸರ್ಕಲಲ್ಲಿ ಪೆಟ್ರೋಲ್ ಬಂಕು ಅಂತ. ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಬಂಕ್ ಅಲ್ಲ. ಪೆಟ್ರೋಲ್ ಬಂಕ್ 1,000 ಪೆಟ್ರೋಲ್ ಹಾಕಿಸ್ತೀನಿ. ನಾನು ಅದಕ್ಕೆ ಪೆಟ್ರೋಲ್ ಬಂಕ್ ಅಲ್ಲ, 1,000 ಅಲ್ಲೆಲ್ಲ ಬಿಡು, ತಲೆ ಕಿಸ್ಕೊಬೇಡ. ಅವ್ನ ನಂಬರ್ ಸಿಕ್ಕು ನಾವು ಹಂಗೆ ಆಟ ಆಡ್ತಾನೆ ಅಂತ ಅಂದರೆ ತಲೆ ಕಿಸ್ಕೊಳ್ಬೇಡ. ಅವ್ನ ಲೊಕೇಶನ್ ಟ್ರೇಸ್ ಮಾಡಿ ಆರಾಮಲ್ಲಿ ಲೊಕೇಶನ್ ಟ್ರೇಸ್ ಮಾಡ್ಬೋದು ಗೈಸ್. ಒಂದು ಇಷ್ಟೊತ್ತು ಬೇಗ ಚೆಕ್ ಮಾಡೋಕ್ಕೆ ಬಾಯಲ್ಲಿ ಇದಕ್ಕೆ ಏನೋ ಬಟರ್ ಫ್ರೂಟ್ ಕುಡಿ. ನನಗೆ ಸರ್ ಟೆನ್ಷನ್ ಆಗ್ಬಿಟ್ಟು ಅವ್ನು ಏನೇನೋ ನಾನು ಏನಪ್ಪ ಎಲ್ಲ ಸ್ಟೇಷನ್ಗೆ ಕರ್ಕೊಂಡೋಯ್ತು ಕಂಪ್ಲೇಂಟ್ ಕೊಡೋದಂದ್ರೆ ಬಾಯಿ ಬಟರ್ ಏ ಇಲ್ಲ ಸಿಗಲ್ವಾ? ಅಂಗಡಿಲಿ ಹಾಂ, ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ. ಅದಾ ನಾನು ಸ್ಟೇಷನಿಗೆ ಕರ್ಕೊಂಡು ಹೋಯ್ತಾನೆ ಅಂತಂದರೆ ಹಾಂ, ನನ್ನ ಬನ್ನಿ ಬಟರ್ ಸ್ಕಾಚ್ ಕೊಡಿ ಅಂತ ಹೇಳ್ತವನೆ. ಅಲ್ಲ, ಅವರು ಇಷ್ಟೊತ್ತು ಬೇಕಾಗರು? ಹಾಂ, ಏನೋ ಅವರು ಇಷ್ಟೊತ್ತು ಬೇಕಾ? ಅದೇ ಗೊತ್ತೈತಲ್ಲಪ್ಪ ಗೈಸ್. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಅವನು ಅಮೌಂಟ್ನ ಹಾಕಿ ಹೆಚ್ಚು ಕಮ್ಮಿ ಬೆಳಗ್ಗೆ ಹಾಕಿರೋದು. ಅಮೌಂಟ್ನ ಬೆಳಿಗ್ಗೆ ಹಾಕೋನೆ. ಇಷ್ಟ ಗಂಟೆ ಅವ್ನು ಫೋನ್ ಮಾತಾಡ್ತಿಲ್ಲ ಅಂತಂದರೆ ಪಕ್ಕ ಅವನು ಇಲ್ವಾ? ಥ್ಯಾಂಕ್ ಯು. ಮನೆಗೆ ಇಲ್ಲ ಬೇರೆ ಕಡೆ ಕುಡಿಯೋಣ ಇವಾಗ. ಓಕೆ ಏನೋ ಹೇಳ್ತಾರೆ ಗೈಸ್, ಏನೋ ಹೇಳ್ತಾರೆ. ಅಲ್ಲಿ ಮ್ಯಾನೇಜ್ ಅಂತ ಬಂದಿದೆ ನೋಡಿ, ಅದೇ ನಂಬರ್ಗೆ ಹಾಕಿ. ಹಾಂ, ಕೇಳ್ಬಿಟ್ಟೆ ಹಾಕ್ಸಿ. ಇದು ನಾನು ಓಕೆ ಸರ್. ಹೌದು ಸರ್, ಇನ್ನೇನು ಕಟಗೀತೆ ಎಲ್ಲ ಹೊಡಿತವನೆ. ಕೆಲಸ ಮಾಡೋದು ಹಂಗ ಪೆಟ್ರೋಲ್ ಬಂಕ್ ಅಲ್ಲ ಕರೆಕ್ಟಾಗಿ ಹೇಳಿ. ಯಾರು ಕೇಳು ಯಾರು ಅಂತ ಕೇಳೋ ಪೆಟ್ರೋಲ್ ಬಂಕ್ ಅಲ್ಲ.
ಗೊತ್ತಾಯ್ತು ರೀಜನಲ್ ಮ್ಯಾನೇಜರ್ ಈಗ ಝೋನಲ್ ಆಗಿದ್ದಾರೆ ಪರ್ಸನಲ್. ನಾನು ಯಾರೋ ಗೊತ್ತಿರೋ ಗೈಸ್, ತೀರಾ ಗೊತ್ತಿರೋರು ಹಾಕಿರೋದು. ಗೊತ್ತಾನೆ ಇವನಿ ದುಡ್ಡು ಬಂದೈತೆ, ಅದು ಬಿಟ್ಬಿಟ್ಟು 1,000 ಮುಂಚೆ ಹಾಕಿದ್ದೆ, ಅವೇ ಹಾಕಿದ್ದೆ ಅಂತ ಕ್ವಶನ್ ಮಾಡ್ಲು ಗಣಿ ದುಡ್ಡು ಹಾಕಿಸ್ಕೊಳಕ್ಕೆಲ್ಲ ಸಾಕು. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತವನೆ. ಅವ್ನು ದುಡ್ಡು ಬಂದೈತೆ ಅಂತ ಹೇಳ್ತವನೆ, ದುಡ್ಡು ಹಾಕಿ ಏನಾಗ್ಬಿಟ್ಟು 1,000 ಮುಂಚೆ ಹಾಕಿದ್ರಲ್ಲ ಅದ್ಯಾವ ಗೊತ್ತು, ಅದ್ಯಾರು ಅದೆಲ್ಲ ಕ್ವಶನ್ ಮಾಡ್ದಾಗ ಗೊತ್ತವನೆ. ಚಚ್ಚರ ಅವನ್ನ ಇವ್ ನೋಡಿಲಿ ಇಂತನಿ ಕನೆಕ್ಟ್ ನೋಡ್ತಾವನಿ ಇಲ್ಲಿ. ಓಕೆ ಸರ್ ಆಯ್ತು. ಮನೆಗೆ ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋಣ, ಇಲ್ಲಿ ಬಟರ್ ಫ್ರೂಟ್ ಕುಡಿಯೋಣ ಅಂತ ಹೋದ್ವಿ, ಇಲ್ಲೊಂದು ಡೋರೆ ಹಾಕ್ಬಿಟ್ಟೈತಲ್ಲ ಕುಡಿಯೋ ಮನೆ. ಈಗ ಫೈನಲಿ ಬಂತು. ಕಂಗ್ರಾಟ್ಸ್ ಅದೇ ಜ್ಯೂಸ್ ಕೊಡ್ತಿಲ್ವ ಅಲ್ಲಿ ಅವನು. ಅದು ಬೆಡ್ಸ್ತು ಗೈಸ್, ಅದ್ರದ್ದಲ್ಲ, ಅದ್ರ ಪಾರ್ಟಿ ಇಸ್ಕೊತಿದ್ದಾರೆ ಇವಾಗ. ಅಲ್ಲ 10,000 ಇನ್ನೊಂದೇನು ಕೇಳಿ, ಕೋಇನ್ಸಿಡೆನ್ಸ್. ನಮ್ಮ ಆಫೀಸಲ್ಲೇ ಕೆಲಸ ಮಾಡೋರು ಇದಂತೆ ಓನರ್ ಪೇಮೆಂಟ್. ಅಲ್ಲ ನನಗೆ 10,000 ಬಂದೈತಿ, 10,000 ಇಸ್ಕೊಳ್ಬಿಟ್ಟ 1,000 ಯಾಕೆ ಬಂತು, ಇನ್ನೊಂದು 1,000 ಯಾಕೆ ಬಂತು ಅಂತ ಕ್ವಶನ್ ಮಾಡ್ದಾಗ ಗೊತ್ತು ನೋತೆಗೆ. ಅಯ್ಯೋ ನಡಿಯೋ ಆಯ್ತು, ಅದು 1,000 ಯಾವಾಗ ಹಾಕಿರ್ತೀವಿ, ಸುಮ್ಮನೆ ಹಾಕಿ. ಅಯ್ಯೋ 10,000 ಬಿಟ್ಟಂಗೆ 1,000 ಅಂತ ಬಿಟ್ಟಿರಲ್ಲ ನೀನು, ಒಟ್ಟೆ ಯಾವಾಗ ಒಂದ್ಸಲ ಹಾಕಿರ್ತೀಯ. ನಡಿ ಹೋಗೋಣ ಈಗ. ಬಟರ್ ಫ್ರೂಟ್ ಬಂದಿದೆ ಈಗ. ಬಟರ್ ಫ್ರೂಟ್ ನಂತರ ಒಂದೇ ಒಂದು ಪಾಯಿಂಟ್ ಚಾರ್ಜರ್ ಐತೆ, ಮನೆಗೆ ಬೇಗ ಹೋಗ್ಬೇಕು, ಚಾರ್ಜರ್ ಹಾಕ್ಬೇಕು. ಇವರಿಬ್ರು ನೆನ್ನೆಯಿಂದನು ಇಲ್ಲಿ ನಿನ್ನೆ 6 ಜನ ಆದ್ರೆ ಯಾರು ಬಂದಿಲ್ಲ, ಯಶು ಬಂದಿದ್ದ. ನಂಬರ್ ಗಿಂಬರ್ ಲಿಕ್ಕ ಬಿಡ್ತು ಆಮೇಲೆ ನಾನು ತಪ್ಪು ತೋರಿಸ್ತಿದ್ದಿಲ್ಲ ಅದಲ್ಲಿ. ಯಾರು ಇದ್ದಿಲ್ಲ, ನಾವೇ ಇದ್ದಿಲ್ವಂತೆ. ನಾವಿಬ್ರು ಬೆಳಿಗ್ಗೆ ಎದ್ದು ನಾನು ಹೋಗಿದೆ ಗೊತ್ತು. ಈ ತರ ಫ್ಲಾಪ್ ಮಾಡ್ತಿದ್ದೆ ಅದನ್ನೇ. ಆಯ್ತು ಕಟ್ ಮಾಡಲ್ಲ, ಇಲ್ಲಿ ಅಷ್ಟೇ ಗಣಿಲ್ ಫ್ಲಾಪ್ ಮಾಡ್ತಿದ್ದೆ. ಈಗ ತರು ಆಯ್ತಾಯ್ತು. ನಾಳೆ ಪಕ್ಕ ನಂಗಾರೆ ಕರೆಕ್ಟಾಗಿ ಹೇಳು. ಇಲ್ಲ ವಾಲಿಬಾಲ್ ಬರ್ಲಿಲ್ಲ ಅಂತ ಶೆಟ್ಲ್ ಪ್ಲಾನ್ ಮಾಡೋದ. ಏನ್ ಮಾಡೋದ? ರಾಕೆಟ್ ತತ್ತೀನಿ ಐತೆ ಶೆಟ್ಲ್ ಏನೋ ಬೆಳಿಗ್ಗೆ ಹೊತ್ತು ಕಾಕಲ್ದಾಗಿಲ್ಲ ಕಾಕು ಹುಡುಕ. ಈಗ ರಾಕೆಟ್ ಇದು ಒಂದೇ ಐತೆ ನಂದು, ಒಂದಂದ್ರೆ ಒಂದೇ ಸಿಂಗಲ್ ಬದುಕೋಣ ಪ್ಲೇಯರ್ಸ್ಗಳ ಲಕ್ಷಣ ಅದು. ಯಾವ ಜೋಡಿ ನಮ್ಮ ತಂದ್ರೆ ಪಳ್ಳ ಚಿಕ್ಕ ಸಮುದ್ರಗಳಲ್ಲ ಗೈಸ್. ನಮ್ಮ ಹೊರದೋಗಿ ತಂದು ನಾನು 100 ರೂಪಾಯಿ ಎರಡವು. ವಾಲಿಬಾಲ್ ಪ್ಲಾನ್ ಮಾಡೋಣ. ಹೆಚ್ಚು ಕಮ್ಮಿ ಗಸ್ವ ಹೊಡಿಬೇಕಂತೆ ನಮ್ಗೆ. ಇವನು ಅಪ್ಪನೇ ನಾಯಿ ಹೊಡ್ದಂಗೆ ಹೊಡಿತಾನ ನಮಗೆ. ನೋಡ್ತೀಯ ಹಂಗ ಟೈಮ್ ಆಯ್ತು, ಹೊಟ್ಟೆ ಇದೆಯಾ ಅವ್ನು ಹೋಗ್ಲಿ ಬಿಡೋನು. ಬೇಗ ಸುಯ್ಯ ಮೇಕ್ ಹೋಯ್ತಾನ ಅವ್ನು ಬೇಗ. ಗೈಸ್ ಇನ್ನೊಂದು ನನಗೆ ಕಾಯಿ ದಾನ ಮಾಡ್ತಾರೆ ಇಬ್ರು. ಹೌದಾ ಸರಿ, ಊಟಕ್ಕೆ ಹೋಗು. ಬಾಯ್. ಬ್ಲಾಗಲ್ಲಿ ಬಾಯ್ ಮಾಡ್ರಿ. ಆಟಿಟ್ಯೂಡಾ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಬಾಯ್ ಗಾಯ್ಸ್. ಬೇ ಗೆಳೆಯರೇ, ನಮಸ್ಕಾರ ಗೆಳೆಯರೇ. ಮನೆಗೆ ಸಿಕ್ಕರು ಹೊರಟಾಗಿ ನಾವು ಹೊರಡೋಣ. ನಾನು ಎಣ್ಣೆ ತಗೋಬೇಕಾಗಿತ್ತು, ಕಾಯಿ ನೋಡಿ ಇಲ್ಲಿ ಮಾಡ್ಕೊಂಡು ಇಲ್ಲಿ. ಏಯ್ ನಡಿ ಹೆಂಗೆ ನಡಿ ನೆಕ್ ಕರ್ಕೊಂಡು ನಡಿ, ಏನೋ ಆಗಲ್ಲ. ಮನೆಗೆ ಹೋಗಲ್ಲ. ಮಧ್ಯಾಹ್ನದಿಂದ ನಾನು ಪಾಪಮ್ಮನ ಕೊಟ್ಟೆ, ಲಿಯಮ್ಮ ಕೊಟ್ಟೆ ಇಲ್ಲ. ನೋಡಿ ಬೇಜಾರಾಗಿದ್ದಾರೆ, ಅಲ್ಲಿ ಎಲ್ಲಿ ಅಯ್ಯೋ ಬೇಜಾರಾಗಿದ್ದಾರೆ. ಏನು ತರಬೇಕಾಯ್ತು ಗೈಸ್ ಟೈಮ್. ನೀವು ನಾನು ಬ್ಲಾಗಲ್ಲಿ ಹೇಳಿದ್ನಲ್ಲ ಸಮೋಸ ತರಬೇಕಿತ್ತು, ಬೇಜಾರಾಗುತ್ತೆ ಅಂತ. ಕಾಫಿ ಮಾಡ್ಕೊಡ್ತೀನಿ. ಮೊಟ್ಟೆ ಇಕ್ಕಿದ್ದಾಳೆ, ಅದ್ರಿಗೆ ಏನು ಬೇಕಾದ್ರೆ ಮಾಡ್ತಾಳೆ. ಇವತ್ತು ನಾನು ಮಧ್ಯಾಹ್ನದಿಂದ ಬಿಟ್ಟಿದ್ದೀನಿ ಗೈಸ್. ಇವತ್ತು ಹಂಗೆ ಅಲ್ಲಿ ತಡ್ಕೊಟ್ಟು ಅದನ್ನ ಸ್ವಿಚ್ ಆಫ್ ಆಗ್ಬಿಡ್ತು. ಮೇಕ್ ಅವ್ರು ವಾಲಿಬಾಲ್ ತಗೋದು ಅಲ್ಲಿದ್ದಾಯ್ತು. ಅಲ್ಲಿ ಯೋಮಿ ಹಾಯ್ ಪುದ್ದು ಮಗಳು. ಆಯ್ತು ಹೌದಾ ಗೈಸ್, ನನ್ನ ಜೊತೆ ಕುಡಿಬೇಕು ಅಂತ ಅವಾಗಿನ ಕಾಯ್ತಾಳೆ. ಅಯ್ಯೋ ಸ್ವಲ್ಪ ಬಿಡೋದು ಈಗ ಗೈಸ್. ಈಗ ಆಚೆ ಹೋಗಿ ಇಲ್ಲೇ ಕುಡಿಯೋದ ಏನು ನೋಡೋಣ. ಇಟ್ಸ್ ವಾಚ್. ನೋಡಿ ಅವಳಲ್ಲ ಅಡುಗೆ ಮಾಡ್ತಾವಳೆ, ಇವಳು ಕುತ್ಕೊಂಡು ಹೆಂಗೆ ಬುಕ್ಲತ್ತವಳು ನೋಡಿ ಇಲ್ಲಿ. ಅವಳನ್ನ ಕರಿತಿರೋದು ಬಾ ಅಂತ ಅಲ್ವಲ್ಲಿಯೋ. ಅವಳ ಬಗ್ಗೆ ನೋಡ್ತಾಳೆ. ಇಬ್ರಿಗೂ ಒಳ್ಳೆ ಜೋಡಿ ಗೈಸ್. ಲಿಯೋ ಗೈಸ್ ನೋಡಿ ಗುರು ಮಾತಾಡ್ತವ್ರು ಈಗ ಅವರು. ನಂದು ಮಗಳು ವಯಸ್ಸು, ನಂದು ಗುಡ್ಡಿ ನೋಡಿ ಅಂತಾಳೆ ಮಗಳು. ಓಹೋ ಕ್ಯಾಮ್ರಾ ಸಿಗೋದ್ರವಳು ಹೀಗೆ. ಇದು ಬಿಚ್ಚಕ್ಕೆ ಕೊಟ್ಲಿ, ಇದನ್ನ ಬಿಚ್ಚಕ್ಕಾಗ್ತಿರ್ಲಿಲ್ಲ ಅಂತ ಇವನಿಗೆ ತಂದು ಕೊಟ್ಟಿದ್ದೆ. ಹೋಗ್ತಿದ್ದಾನಲ್ಲ ಎಷ್ಟು ಇರ್ತಿದ್ದೆ ನೋಡೋಣ. ನಂಗಿಂತ ಸ್ಟ್ರಾಂಗ್ ಇದೆಯಾ? ಸೂಪರ್. ಅವಳು ಏನೇ ಕಟಾಕ್ತಾವಳನಾ, ಅದಕ್ಕೆ ಹೆಂಗೆ ಆಡ್ತಾವಳು ಅವಳು. ಸಿಲ್ಲೋಳಿಗೆ ಹಿಂಗೆ ಆಡ್ತಾವಳೆ. ನಾನು ತಿನ್ನಲ್ಲ ಅಂತ ಗೊತ್ತಿದ್ರು ಈ ಥರ ಮಾಡ್ತಾ ಇರೋದು. ಇರಲಿ ಗೈಸ್, ಬಟ್ ನಾನು ತಿನ್ನಲ್ಲ. ಬಟ್ ಇವತ್ತು ಒಂದ್ಸಲ ತಿನ್ನೋ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ತಿನ್ನು ನೋಡು.
ನೋಡೋಣ ಗೈಸ್, ಆಮೇಲೆ ಜಾಸ್ತಿ ತಿಂದ್ಬಿಡ್ತೀಯ. ಇಲ್ಲಿ ಟ್ರೈ ಮಾಡ್ತೀನಿ ಗೈಸ್. ಇದು ತಿನ್ನು. ನಾನು ತಿನ್ ನೋಡ್ತೀನಿ ಗೈಸ್, ತಿನ್ನಬೇಕು ಅನ್ಸು ತಿಂತೀನಿ. ನನಗೆ ನನ್ನ ಬಾಡಿ ನನಗೆ ಕಂಫರ್ಟೇಬಲ್ ಅನ್ನಿಸ್ತಿದೆ ಗೈಸ್. ಇನ್ನೂ 3-4 ದಿನ ಆಗಿಲ್ಲ. ಎಷ್ಟೇ ಕೋಟಿ ಕೊಟ್ಟರು ಈ ಫೀಲ್ನ ದುಡ್ಡಲ್ಲಿ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಗೈಸ್. ನಾನು ಓಪನ್ ಹೇಳ್ತೀನಿ, ಜಿಮ್ಮು, ಕನ್ಸಿಸ್ಟೆನ್ಸಿ, ಈ ಥರ ವಾಕು, ಡಯೆಟ್ಟು ಎಲ್ಲ ಮೇಂಟೆನೆನ್ಸು, ನಮ್ಮ ಮೈಂಡ್ಸೆಟ್ಟು, ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಹಾರ್ಡ್ ವರ್ಕು, ನಮ್ಮ ಕನ್ಸಿಸ್ಟೆನ್ಸಿ ಮತ್ತು ನಮ್ಮ ಡೆಡಿಕೇಶನಿಂದ ಮಾತ್ರ ಸಾಧ್ಯ. ನೀವೆಷ್ಟೇ ದುಡ್ಡು ಕೊಟ್ಟರು ಇದು ಬರೋಲ್ಲ. ಆಮೇಲೆ ದುಡ್ಡಿದ್ರೆ ಇವೆಲ್ಲ ಬರುತ್ತೆ, ಅಂದರೆ ನೆಮ್ಮದಿ ಇದ್ದರೆ ಎಲ್ಲ ಬರುತ್ತೆ. ನೆಮ್ಮದಿರೋ ದುಡ್ಡು. ಬಟ್ ಲೈಫಲ್ಲಿ ನೀವೇನೇ ಮಾಡಬೇಕಂದ್ರೆ ಫಸ್ಟು ನಿಮ್ಮ ಮೈಂಡ್ಸೆಟ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇದ್ದರೆ ಲೈಫಲ್ಲಿ ಗೈಸ್. ಇವತ್ತು ನನ್ನ ಲೈಫಲ್ಲಿ ಆಗ್ತಾಯಿದೆ ಆಲ್ರೆಡಿ ಅದು. ನಾನು ಇವತ್ತು ವೀಡಿಯೋ ಅಲ್ಲೇ 2 ಡೇಸಿಂದನೂ 2 ಟೈಮ್ಸ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡೋದು ಏನಾಗ್ತಿದೆ ಅಂತಂದರೆ, ಜಸ್ಟ್ 5K, ನನ್ನ 16K ಫಾಲೋವರ್ಸ್ ಇದ್ರೂ 5K, 10K, 20K, 15K ಓಡ್ತಾ ಇದೆ. ಆದರೆ ಅದೇ 3 ಡೇಸ್ ಬ್ಯಾಕು 100K, ಮಿಲಿಯನ್ ಕೂಡ ಓಡಿದೆ. ಆ ಟೈಮಲ್ಲಿ ವ್ಲಾಗ್ ನಂದು 50, 20, 30 ಓಡ್ತಾ ಇತ್ತು. ಅದೇ ವ್ಲಾಗ್ ಇವಾಗ 100, 200 ಹಿಂಗೆ ಓಡ್ತಾ ಇದೆ. ಮತ್ತು ಅದೇ ಯೂಟ್ಯೂಬ್ ಶಾರ್ಟ್ಸು ಒಂದು ಟೈಮಲ್ಲಿ ಇಷ್ಟು ಹೆಂಗೆ ಹೋದರೂ ಕಂಟಿನ್ಯೂಸ್ 10K, 13K, 50K ಓಡೋದು. ಇವತ್ತು 20, 30 ವ್ಯೂಸ್ ಸಿಗ್ತಾಯಿದೆ. ಸೊ ಅದು ನಾನು ಅದನ್ನು ನನ್ನ ಮೈಂಡ್ ಹಾಕೊಂಡು ನಾನು ಅದನ್ನು ಬಿಡ್ತಾ ಇಲ್ಲ ಅದು. ಬಟ್ ನನ್ನ ಸ್ಟೆಪ್ಪು ಓಕೆ ನಡೆಯುತ್ತೆ, ಓಕೆ ಫೈನ್ ಇರಲಿ. ಇವತ್ತು 20 ಓಡ್ತಿದ್ಯಾ, ನಾಳೆ 30 ಓಡುತ್ತಾ, ನಾಳೆ 40 ಓಡಲಿ, 50 ಓಡಲಿ, 100 ಓಡಲಿ, ಮಿಲಿಯನ್ ಓಡಲಿ. ಅದು ನನ್ನ ಮೈಂಡ್ಸೆಟ್ಟಲ್ಲಿ ನಾನು ಬಿಡೋಲ್ಲ ಗೈಸ್, ಏನೇ ಆದರೂ ಬಿಡೋಲ್ಲ. ನನ್ನ ಕನ್ಸಿಸ್ಟೆನ್ಸಿ, ನನ್ನ ಹಾರ್ಡ್ ವರ್ಕ್, ನನ್ನ ಡೆಡಿಕೇಶನ್ ಹಾಕ್ತೀನಿ. ಅದರಲ್ಲಿ ನಿಮಗೆ ಸಪೋರ್ಟ್, ನಿಮಗೆ ಇಷ್ಟ ಕಂಡು ಲೈಕ್ ಮಾಡ್ತೀರಾ, ಆಲ್ಗೋರಿದಮ್ ಪುಷ್ ಮಾಡುತ್ತೋ ಅದು ಸೆಕೆಂಡ್ರಿ. ಬಟ್ ನನ್ನ ಎಫರ್ಟ್ನ, ನನ್ನ ಆಟ ಚಾಲನ, ನನ್ನ ಕನ್ಸಿಸ್ಟೆನ್ಸಿನ ನಾನು ಯಾವತ್ತೂ ಡ್ರಾಪ್ ಮಾಡಲ್ಲ. ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತೀನಿ. ನಾನು ನೋಡಿ ಯೂಟ್ಯೂಬ್ ಬ್ಲಾಗು ಕಮ್ಮಿ ಓಡ್ತಾ ಇತ್ತು. ಫಸ್ಟ್ ಸ್ಟಾರ್ಟಿಂಗು 1K, 2K, 3K ಓಡ್ತು, ಆಮೇಲೆ ಡೌನ್ ಆಯಿತು, ಮತ್ತೆ ರೇಸ್ ಆಯಿತು, ಮತ್ತೆ ಡೌನ್ ಆಯಿತು, ಮತ್ತೆ ಈಗ ರೇಸ್ ಆಗ್ತಾ ಇದೆ. ನಮ್ಮ ಹಾರ್ಡ್ ವರ್ಕು, ನಮ್ಮ ಕನ್ಸಿಸ್ಟೆನ್ಸಿನ ನಾವು ಯಾವತ್ತೂ ಡ್ರಾಪ್ ಮಾಡ್ತೀವೋ ಅವತ್ತು ನಾವು ಸೋತ್ವಿ ಗೈಸ್. ನಮಗೆ ವ್ಯೂಸ್ ಕಮ್ಮಿ ಬಂದಾಗ, ನಮಗೆ ರೀಚ್ ಸಿಗದೆ ಹೋದಾಗ, ಲೈಕ್ಸ್ ಕಮ್ಮಿ ಬಂದಾಗ ನಾವು ಸೋಲೋರಲ್ಲ. ನಮ್ಮ ಕನ್ಸಿಸ್ಟೆನ್ಸಿನ ನಾವು ಯಾವತ್ತೂ ಮಾಡಿ ಮತ್ತು ನಾವು ಸೋಲ್ತೀವಂತ ನಮ್ಮ ಮೈಂಡಿಗೆ ಫಿಕ್ಸ್ ಮಾಡ್ಕೊಂಡು ನಾವು ಡ್ರಾಪ್ ಮಾಡ್ತೀವಲ್ಲ ಅವತ್ತು ನಾವು ಸೋತ್ವಿ. ನಾವು ಗೆಲ್ಲೋದು ಯಾವಾಗ ಗೊತ್ತಾ? ವ್ಯೂಸ್ ಕಮ್ಮಿ ಬರಲಿ, ಲೈಕ್ಸ್ ಕಮ್ಮಿ ಬರಲಿ, ಶೇರ್ ಕಮ್ಮಿ ಆಗಲಿ, ವೀಡಿಯೋ ಕಂಟೆಂಟ್ ಕಮ್ಮಿ ಆಗಲಿ, ಕ್ವಾಲಿಟಿ ಕಮ್ಮಿ ಆಗಲಿ, ಏನೇ ಕಮ್ಮಿ ಆಗಲಿ, ನಾವು ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಲ್ಲ ಅವತ್ತು ನಾವು ವಿನ್ನರ್ ಗೈಸ್ ಯಾವತ್ತಿದ್ರೂ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನು ಮುಂದೆ ಜಾಸ್ತಿ ಹೇಳ್ತೀನಿ, ಬಟ್ ಈಗಾಗಲಿ ಕಮ್ಮಿ ಹೇಳಿ, ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ. ಯಾವತ್ತೂ ನಿಮ್ಮ ಕನ್ಸಿಸ್ಟೆನ್ಸಿನ ಯೂಟ್ಯೂಬಿಂದನೇ ಅಂತಲ್ಲ, ನೀವು ಮಾಡೋ ಪ್ರತಿಯೊಂದು ಬಿಸ್ನೆಸ್ ಆಗಲಿ ಪ್ರತಿಯೊಂದೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಗೈಸ್. ಹಾರ್ಡ್ ವರ್ಕ್, ಎಫರ್ಟ್ ಕೊಡಿ, ಟೈಮ್ ಕೊಡಿ, ಪುಷಪ್ ಮಾಡಿ, ಎಲ್ಲ ಆಗುತ್ತೆ. ಓಕೆ, ಹಾಗಂತ ಹೇಳ್ತಾ ಈಗ ಊಟ ಮಾಡಿಲ್ಲ ನಾನು. ಅವಳು ಫ್ರೆಂಚ್ ಫ್ರೈಸ್ ತಿಂತಿಲ್ಲ, ನಂಗೆ ಅಲ್ಲಿರೋ ತಿನ್ನಬೇಕು ಆದರೂ ಒಂದು ಟೇಸ್ಟ್ ಮಾಡಿದೆ, ನೋಡಿ ತಿನ್ನಬೇಕು ಅನಿಸುತ್ತೆ ಅಂತ ಆಚೆ ಬಂದು ವಾಕ್ ಮಾಡ್ತಾಯಿದ್ದೀನಿ. ಇವತ್ತು ಶಟಲ್ ಆಡೋಕ್ಕೆ ಗಣಿ ಬರಲಿಲ್ಲ, ತುಂಬ ಟಯರ್ಡ್ ಆಗಿರುತ್ತೆ ವರ್ಕೌಟ್ ಮಾಡಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇವತ್ತು ವ್ಲಾಗಲ್ಲಿ ಅದೇ ತರುಣ್ ತುಂಬ ಸ್ಕ್ಯಾಮ್ ಆದ. ಈಗ ಯಾರಿಗೂ ಹಾಕೋಕೆ ಹೋಗಿ ಸ್ಕ್ಯಾಮ್ ಅನ್ನೋದಿಲ್ಲ, ಅವ್ರು ಮತ್ತೆ ಗೊತ್ತಿರೋದಕ್ಕೆ ಹಾಕಿದ್ರು. ಈಗ ನಾನು ಬೈ ಚಾನ್ಸ್ ನಿಮಗೆ ಹೇಳೋದು, ಎಲ್ಲೋ ನೀವು ಹೋಗ್ತೀರಾ, ಎಲ್ಲೋ ಒಂದು ಆಟೋದಲ್ಲಿ ಹೋಗ್ತೀರಾ, ಎಲ್ಲೋ ಹೋಗ್ತೀರಾ, ಅವನು ನಿಸಿರ್ ಅಂತ ಇರುತ್ತೆ ಆಟೋ, ಇಲ್ಲೇ ಅದ ಬ್ಯಾಂಗ್ಳೂರೆಲ್ಲೋ, ಅವ್ರ ನಂಬರ್ ಇರೋಲ್ಲ ನಿಮಗೆ. ಅವನು ಸ್ಯಾಲ್ರಿ ಆಗಿರೋದ್ರಿಂದ ಅವನಿಗೆ ಅಷ್ಟು ಅವ್ನಿಗೆ ಪ್ಲ್ಯಾನ್ ಸಿಕ್ತು, ನಂಬರ್ ಕನೆಕ್ಟ್ ಆಯಿತು, ಸ್ಯಾಲ್ರಿ ಅಕೌಂಟು, ಅವ್ನು ಎಂಪ್ಲಾಯಿ, ಅವ್ನು ಫೈನಾನ್ಸ್ ಎಂಪ್ಲಾಯಿ, ಅದಕ್ಕೆ ಅವ್ನು ಬೇಗ ಪಟ್ಟ ನಂಬರ್ ಸಿಕ್ತು, ಅಷ್ಟೆಲ್ಲ ಕೆಡಿಸ್ಕೊಳ್ಳಲಿಲ್ಲ. ನೀವು ಪ್ರತಿಯೊಂದು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ತಾಳ್ಮೆಯಿಂದ ನೋಡ್ಕೊಂಡು ಮಾಡಿ. ಈಗ ಒಂದೊಬ್ರಿಗೆ ಅಮೌಂಟ್ ಪೇ ಮಾಡ್ತೀನಿ ಅಂತಂದರೆ ಅಕೌಂಟ್ ಏನು ಅವ್ನು ಪಟ್ಟಂತ ಅವ್ನು ಬಿಸಿಲಿ ಹಾಕ್ತೀರಾ ಸರ್, ಬಿಸಿಲಿ ಎಲ್ಲರೂ ಯೂಸ್ ಮಾಡ್ತೀರಾ. ಬಟ್ ನೀವು ನೀವು ಬಿಸಿ ಆಗೋದೇನು ಕೇಳಿ, ಆ ದುಡ್ಡನ್ನ ದುಡಿಯೋಕ್ಕಲ್ವಾ? ಆ ದುಡ್ಡನ್ನ ದುಡಿದ್ಬಿಟ್ಟು ಬಿಸಿಲಿ ಅಷ್ಟು ತಿಂಗಳು ಕಷ್ಟಪಟ್ಟು ದುಡಿದ್ಬಿಟ್ಟು ಆ 1 ನಿಮಿಷದ ಬಿಸಿಲಿ 10,000 ಕಳ್ಕೊಂಡಿದ್ರೆ ಏನಾಗೋದು ಹೇಳಿ, ನಿಜ ಅಲ್ವಾ? ಅದಕ್ಕೆ ಆದಷ್ಟು ನೀವು ಯೋಚನೆ ಮಾಡಿ, ಟೈಮ್ ಕೊಡಿ, ಪೇಷನ್ಸಿಂದ ಇರಿ, ಕನ್ಸಿಸ್ಟೆನ್ಸಿ ಎಲ್ಲ ನೀಡೋದನ್ನ ಇಷ್ಟನ್ನು ತಲೆಗೆ ಹಾಕೊಂಡು ಮನ್ಸಿಗೆ ಹಾಕೊಂಡು ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡಿ. ನಾನು ಇದನ್ನು ಹೇಳ್ತೀನಿ. ಅದು ಬಿಟ್ಬಿಟ್ಟು ಆ ತಾತ್ರದಲ್ಲಿ ಡಿಸೈಡ್ ಮಾಡ್ಕೊಂಡು ಡ್ರಾಪ್ ಮಾಡೋ ಮೈಂಡ್ಸೆಟ್ನ ಸ್ಟ್ರಾಂಗ್ ಮಾಡ್ಕೊಳ್ದಲ್ಲೇ ವೀಕ್ ಮಾಡ್ಕೊಂಡ್ರೆ ವೇಸ್ಟ್. ಅದಕ್ಕೆ ಆಲ್ಮೋಸ್ಟ್ ಅಲ್ಲೂ ಇವತ್ತು ತುಂಬ ಸ್ಕ್ಯಾಮ್ ಆಗಿಬಿಡೋನು, ಯಾರಿಗೂ ಹಾಕಿದ್ದ ಮತ್ತೆ ದುಡ್ಡು ರಿಕವರ್ ಆಯಿತು, ನೋ ಪ್ರಾಬ್ಲಮ್. ಬಟ್ ನೀವು ಆ ತಪ್ಪನ್ನು ಸಿಗಾಕೋಬಿಡಿ ಅಂತಲೇ ವ್ಲಾಗ್ ಮಾಡಿರೋದು ನಾನು ಇವತ್ತು, ಅದೇ ಕಂಟೆಂಟ್ ಆಗಿರೋದು ಇವತ್ತು. ಓಕೆ ಗೈಸ್, ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ನಾನು ಊಟ ಮಾಡಿಲ್ಲ, ಊಟ ಮಾಡಬೇಕು. ಅದಕ್ಕೆ ಮುಂಚೆನೇ ನಿಮ್ಮ ವ್ಲಾಗ್ ಏನು ಮಾಡ್ತಾಯಿದ್ದೀನಿ, ಯಾಕಂದರೆ ಇಲ್ಲೇ ಕಾರ್ಡಿಯೋ ಮಾಡಿಬಿಡ್ತೀನಿ ಒಂದು 10 ಮಿನಿಟ್ಸು, ಇನ್ನೇನಿಲ್ಲ. ನಮ್ಮ ಟೀಮ್ ಅವ್ರ ಹತ್ರ ಮಾತಾಡಬೇಕು, ಅದು 10 ಮಿನಿಟ್ಸ್ ಅಲ್ಲೇ ಮಾತಾಡ್ಬಿಡ್ತೀವಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಲವ್ ಯು ಟಿಲ್ ಟೇಕ್ ಕೇರ್, ಬಾಯ್. 1 ನಿಮಿಷ ಹೇಗೆ ಹಂಗೆ ಆಫ್ ಮಾಡ್ತಾಯಿದ್ದೀರಾ, ಆಫ್ ಮಾಡಬೇಡಿ. ಈ ವ್ಲಾಗಲ್ಲಿ
ತರು ತಪ್ಪು ಮಾಡಿತ್ತು ನಿಮಗೆ ಎಷ್ಟು ಸರಿ ಅನ್ನಿಸ್ತು, ಎಷ್ಟು ತಪ್ಪು ಅನ್ನಿಸ್ತು, ಮತ್ತು ಎಷ್ಟು ಆತರದಿಂದ ಮಾಡಿತ್ತು ಅನ್ನಿಸ್ತು ನೀವು ಕಮೆಂಟ್ ಮಾಡಿ. ಮತ್ತು ತರು ಮಾಡಿದ ತಪ್ಪ ಇಲ್ಲ ಬೈ ಚಾನ್ಸ್ ಮಾಡಿತ್ತಾ ಕಮೆಂಟ್ ಮಾಡಿ. ಅದು ಮಾಡಿದ್ರೆ ಯಾಕೆ ಮಾಡಿದ್ದಂತ ನಿಮ್ಗೇನು ಅನಿಸುತ್ತೆ ವಿಡಿಯೋ ಕಮೆಂಟ್ ಮಾಡಿ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್.